ಎಚ್ ಡಿ ಕುಮಾರಣ್ಣ ಅವ್ರಿಗೆ, ಎಚ್ ಡಿ ದೇವೇಗೌಡರಿಗೆ. ಸೊ ಈಗ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ಈಗ ಮೊದಲು ಈ ಕಾರ್ಯಕ್ರಮದ ಪ್ರಾರ್ಥನೆ ಶ್ವೇತಾ ಹಾಗೂ ಪಲ್ಲವಿ ಅವರ ಮೂಲಕ. विनायक बुद्धि प्रदायक जय जय ओंकारा, विनायक जय जय ओंकारा, षण्मुख सोदर शक्ति स्वरूप जय जय ओंकारा, गणगण नायक जय जय ओंकारा, पार्वती पुत्र पवन पवित्र जय जय ओंकारा, पाप विनाशक जय जय ओंकारा, विघ्न विनाशक विद्या प्रदायक जय जय ओंकारा, विघ्नेश्वर जय जय ओंकारा, सिद्धि विनायक बुद्धि प्रदायक जय जय ओंकारा, विनायक जय जय ओंकारा. ಪ್ರಾರ್ಥನೆಯನ್ನು ಮಾಡಿದಂತಹ ಶ್ವೇತಾ, ಪಲ್ಲವಿ ಹಾಗೂ ತಂಡದವರಿಗೆ ಧನ್ಯವಾದಗಳು. ಈಗ ಸ್ವಾಗತವನ್ನು ಮಾಡಲಿದ್ದಾರೆ ಎಚ್ ವಿ ಮೋಹನ್ ಕುಮಾರ್ ಅವರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಜೈ ಶ್ರೀರಾಮ್. ಈ ದಿನ ಉದ್ದೂರು ಹೊಸಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮೀಜಿಯ ಉದ್ಘಾಟನಾ ಸಮಾರಂಭವನ್ನು ಆರಂಭಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸುವ ಸೌಭಾಗ್ಯ ನನ್ನದಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ನಿರ್ಮಲಾನಂದ ಸ್ವಾಮಿಗಳು, ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಅವರು ಆಗಮಿಸಬೇಕಾಯಿತು. ಅನಿವಾರ್ಯ ಕಾರಣದಿಂದ ಅವರ ಆಗಮನ ಆಗಿಲ್ಲ. ಅವರಿಗೆ ವೇದಿಕೆಯ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಸರಿ ಆಯ್ತು. ಈ ವೇದಿಕೆಯಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಹುಬೇಗ ಆಗಮಿಸಿ ಆಸೀನರಾಗಿರುವಂತಹ ಶ್ರೀ ಸಾಂಬಸದಾ ಶಿವ ಸ್ವಾಮಿಗಳು, ಶ್ರೀ ಕಿರಿಕೊಡ್ಲಿ ಮಠ ಕೊಡ್ಲಿಪೇಟೆ ಇವರು ಆಗಮಿಸಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ, ವೇದಿಕೆ ಮೇಲಿರುವ ಎಲ್ಲರ ಗಣ್ಯರ ಪರವಾಗಿ, ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಬೃಹತ್ ಸಚಿವರಾದಂತಹ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು, ರೈತ ಬಂಧುಗಳು ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಈ ವೇದಿಕೆಗೆ ಆಗಮಿಸಿದ್ದಾರೆ, ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಅವರಿಗೆ ಗ್ರಾಮಸ್ಥರ ಪರವಾಗಿ, ಸುತ್ತಲ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಜನಪ್ರಿಯ ಶಾಸಕರು ಆದಂತಹ ಎಚ್ ಡಿ ರೇವಣ್ಣನವರು ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕಾಗಿ ತುಂಬ ಶ್ರಮವನ್ನು ವಹಿಸಿದ್ದಾರೆ. ತುಂಬ ಭವ್ಯವಾದಂತಹ ದೇವಸ್ಥಾನವನ್ನು ಉದ್ದೂರು ಹೊಸಳ್ಳಿ ಗ್ರಾಮಸ್ಥರಿಗೆ ನಿರ್ಮಾಣ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣಭೂತರಾಗಿದ್ದಾರೆ. ಹಾಗೂ ನಮ್ಮೆಲ್ಲರ ನೆಚ್ಚಿನ ರೈತ ಬಂಧುಗಳು ಹಾಗೂ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಎಚ್ ಡಿ ರೇವಣ್ಣನವರಿಗೆ ಉದ್ದೂರು ಹೊಸಳ್ಳಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವೇದಿಕೆಯ ಗಣ್ಯರಿಂದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಂಥ ಗ್ರಾಮದ ಮುಖಂಡರು
ಅಣ್ಣಾಜಪ್ಪನವರು, ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಂಜೇಗೌಡರು, ಗ್ರಾಮಸ್ಥರು, ಹಿರಿಯರು ಅವ್ರಿಗೂ ಕೂಡ ವೇದಿಕೆಯ ಮೇಲಿದ್ದಾರೆ. ಅವ್ರಿಗೂ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ HB ವಿಶ್ವನಾಥ್ರವರು, ಸಮಾಜ ಕಲ್ಯಾಣ ಇಲಾಖೆ, ಇವರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ದೇವರಾಜೇಗೌಡರು, ಗ್ರಾಮದ ಹಿರಿಯರು, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಸಮಾಜ ಸೇವಕರು, ಕೊಡುಗೈ ದಾನಿಗಳು, ಬೆಮ್ಮತ್ತಿ ಸುರೇಶ್ ಅಣ್ಣನವರು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಹಿರಿಯರು, ಗ್ರಾಮದ ಮುಖ್ಯಸ್ಥರು ಆದಂಥ ಭದ್ರೇಗೌಡರು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮಾನ್ಯ ತಹಸೀಲ್ದಾರ್ ಅವರು, ರೇಣುಕುಮಾರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಅನಂತಣ್ಣನವರು, ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕುಮಾರ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಡಾಕ್ಟರ್ ಹರ್ಷ ಅವರು ನಮ್ಮಲ್ಲೇ ಸೇವೆ ಮಾಡಿ ಈಗ ಮೈಸೂರಿಗೆ ವರ್ಗಾವಣೆ ಹೊಂದಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಆರೋಗ್ಯ ಆಸ್ಪತ್ರೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ವೈದ್ಯಾಧಿಕಾರಿಗಳು, ಅವ್ರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವಿರೂಪಾಕ್ಷರವರು, ಗ್ರಾಮದ ಮುಖಂಡರು, ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಅನ್ಯತಾ ಭಾವಿಸಬಾರ್ದು ವೇದಿಕೆ ಮೇಲಿರುವಂತಹ ಚೌಡೇಗೌಡರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಇಲ್ಲಿ ಆಗಮಿಸಿರುವಂತಹ ನಮ್ಮ ಆರಕ್ಷಕ DYSPಗಳು, ಅವರ ಸಿಬ್ಬಂದಿ ವರ್ಗ, ಆರಕ್ಷಾ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಇಲ್ಲಿ ನಮ್ಮ ಒಂದು ಆಗು ಹೋಗುಗಳನ್ನು, ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾದ ವಿವರವನ್ನು ಬಂಧುಗಳಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತೀವಿ. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಉದ್ದೂರಸಳ್ಳಿ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಕರ್ನಾಟಕ. ಅದೇ ರೀತಿ 3 ದಿನಗಳ ಕಾಲ ವಿದ್ಯುತ್ ನೀಡಿ ಯಾವುದೇ ಅಡೆತಡೆಯಲ್ಲಿ ನೀಡದಂತೆ ವಿದ್ಯುತ್ತನ್ನು ಸರಬರಾಜು ಮಾಡಿದಂಥ ಚೆಸ್ಕಾಂ ಕಂಪ್ನಿಯ ಉದ್ಯೋಗಿಗಳಿಗೂ ಈ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸೇವಾ ಟ್ರಸ್ಟ್, ಇವರು ಹಗಲು ಇರುಳು ತಮ್ಮ ಕೆಲಸ ಬಿಟ್ಟು ದುಡಿದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ 3 ದಿನಗಳ ಕಾಲ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಕಾರಣರಾಗಿರ್ತಕ್ಕಂತಹ ಬನ್ನಿ ಅಮ್ಮನವರು, ಅವರಿಗೆ ಈ ಕಾರ್ಯಕ್ರಮದ ಮುಖಾಂತರ ಸ್ವಾಗತವನ್ನು ಬಯಸ್ತೀವಿ. ಹಾಗೂ ಸ್ವಾಗತ ಮಾಡಿದಂಥ HV ಮೋಹನ್ ಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದ ಮೇಲಿರತಕ್ಕಂತಹ ಗಣ್ಯರಿಂದ ಎಲ್ಲರೂ ಎದ್ದು ಗೌರವ ಸಮರ್ಪಕವಾಗಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇವೆ. Lecture box. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति.
ಉದ್ಘಾಟನೆಯನ್ನ ಮಾಡಿದಂತಹ ವೇದಿಕೆ ಮೇಲಿರುವ ಗಣ್ಯರಿಗೆಲ್ಲ ಧನ್ಯವಾದಗಳು. ಈಗ ಈ ಉದ್ದೂರಹೊಸಳ್ಳಿ ಗ್ರಾಮದ ಇತಿಹಾಸ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಇತಿಹಾಸವನ್ನು ಹೇಳಲು ಬರ್ತಿದ್ದಾರೆ ನವೀನ್ ಶಾಸ್ತ್ರಿ ಅವರು. ವೇದಿಕೆ ಮೇಲಿರ್ತಕ್ಕಂತಹ ಗಣ್ಯಮಾನ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಹಾಗೆ ನೆರೆದಿರ್ತಕ್ಕಂತಹ ಸಭಾದೇವದವರಿಗೂ ಕೂಡ ನನ್ನ ನಮಸ್ಕಾರಗಳು. ನಮ್ಮೂರಿಗೆ ಹೊಸಳ್ಳಿ ಅಂತ ಹೇಳಿ ಕರೀತಾರೆ. ಎಷ್ಟೋ ಜನಕ್ಕೆ ಎಲ್ಲೋ ಯಾರೋ ಹೋದಾಗ ನಾವು ಹೊಸಳ್ಳಿ ಅಂದ್ರೇನು, ಯಾವ ಊರು ಅಂತ ಕೇಳ್ತಾರೆ. ನಾವು ಊರಿನ ಹೆಸರು ಹೇಳ್ಬೇಕಾದ್ರೆ ಪಕ್ತೂರನ್ನ ಸೇರಿಸ್ಕೊಂಡು ಹೇಳ್ತೀವಿ, ಉದ್ದೂರು ಹೊಸಳ್ಳಿ ಅಂತ ಹೇಳಿ. ಯಾಕಪ್ಪ ಉದ್ದೂರು ಹೊಸಳ್ಳಿ ಅಂತೀವಿ ಅಂದ್ರೆ, ಹೊಸಳ್ಳಿಗಳು ಬೇಕಾದಷ್ಟಿದ್ದಾವೆ. ಮಸ್ಲೆ ಹೊಸಳ್ಳಿ, ಮುಕುಂದೂರು ಹೊಸಳ್ಳಿ, ಬೇಕಾದಷ್ಟು ಹೊಸಳ್ಳಿಗಳಾಗಿದ್ದಾವೆ. ಹಾಗೆ ನಮ್ಮೂರನ್ನ ಪಕ್ಕದ ಗ್ರಾಮವನ್ನ ಸೇರಿಸ್ಕೊಂಡು ಉದ್ದೂರು ಹೊಸಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮೂರಿಗೆ ಉದ್ದೂರು ಹೊಸಳ್ಳಿ ಅಂತ ಗ್ರಾಮ ಬಂತು. ಅದು ಅಲ್ಲದೆ ನಮ್ಮೂರಿನಲ್ಲಿ ಬಂದು ನೆಲೆಸಿರ್ತಕ್ಕಂಥವರೆಲ್ಲ ಬೇರೆ ಊರುಗಳಿಂದ ಬಂದು ನೆಲೆಸ್ತಕ್ಕಂಥವ್ರು. ಪಕ್ಕದೂರಾದ್ರೆ ರಾಜರ ಆಳ್ವಿಕೆಯಲ್ಲಿ ಇದ್ದಂತಹ ಉದ್ದೂರು, ಚೋಳರ ಆ ಆಳ್ವಿಕೆಯಲ್ಲಿ ಇದ್ದಂತಹ ಊರು ಉದ್ದೂರು. ಹಾಗಾಗಿ ಅಲ್ಲಿ ಸುಮಾರು ದೇವಾಲಯಗಳಿದ್ದಾವೆ. ಹಾಗೆ ವೀರಭದ್ರೇಶ್ವರ, ರುದ್ರೇಶ್ವರ, ಬಸವೇಶ್ವರ, ಕಣಿವೆ ಬಸಪ್ಪ, ಹಾಗೆ ವೀರಾಂಜನೇಯ ಸ್ವಾಮಿ, ಹೀಗೆ ಹಲವಾರು ದೇವಾಲಯಗಳಿದ್ದಾವೆ. ಆದರೆ ನಮ್ಮೂರು ಉದ್ದೂರು ಹೊಸಳ್ಳಿಗೆ ದೇವಾಲಯ ಅಂತಹ ಮೊದಲನೇದಾಗಿ ಬಂದಂಥದ್ದು ವೀರಾಂಜನೇಯ ಸ್ವಾಮಿ. ನಾವು ಹಿಂದೆ ಎಲ್ಲ ನಮ್ಮ ತಾತ ಮುತ್ತಾತಿರೆಲ್ಲ ಹೇಳ್ತಾ ಇದ್ರು, ವೀರಾಂಜನೇಯ ಸ್ವಾಮಿಯನ್ನ ಹೇಗೆ ನಮ್ಮೂರಿಗೆ ತರಲಾಯ್ತು. ಈಗ ಹೊಸ ಊರು ಅಂತಂದ್ರೆ ಇಲ್ಲಿ ಹೊರಗಡೆಯಿಂದ ಬಂದಂತಹವರೇ ನೆಲೆಸಿರ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಪೂರ್ವಿಕರು ಗಂಜಾಂ ಕಡೆಯಿಂದ ಬಂದು ನೆಲೆಸಿದ್ದಂಥವರಂತೆ. ಗಂಜಾಂನಿಂದ ಬಂದು ಇಲ್ಲಿ ತರಗನ್ನ ಗುಡಿಸಿ ಇಲ್ಲಿ ಮನೆಯನ್ನ ಮಾಡ್ಕೊಂಡಿದ್ರು. ಹಾಗೆ ನಮ್ಮೂರಿನಲ್ಲಿ ಕೆಲವರಿಗೆಲ್ಲ ಇವತ್ತು ಅವ್ರ ಊರಿನ ಹೆಸರು ಹಿಡಿದು ಕರೀತಾರೆ. ಅವ್ರ ವಂಶಸ್ಥರನ್ನ ಅವ್ರ ಊರ ಹೆಸರು ಹಿಡಿದ್ರೆ ಗೊತ್ತಾಗೋದು. ಕಡಂಕೋಟೆ, ಪುಟ್ಟೇಗೌಡರು, ಹೀಗೆ ಕೆಲವಾರು ಹೆಸರುಗಳಿಂದ ಕರೀತಾರೆ. ಹಾಗಾಗಿ ಎಲ್ಲರೂ ಕೂಡ ಬೇರೆ ಊರಿಂದ ಬಂದು ನೆಲೆಸ್ತಿದ್ದಂಥವ್ರು. ಈಗ ನೆಲೆಸಿದ್ದಂತಹ ಸಮಯದಲ್ಲಿ ಊರೇನೋ ಕಟ್ಟಾಯಿತು, ಆದರೆ ಊರಿಗೆ ಒಂದು ಗುಡಿ ಬೇಕಾಗಿತ್ತು. ಗುಡಿ ಬೇಕಾದಾಗ ಏನ್ ಮಾಡಬೇಕು, ಆಂಜನೇಯ ಸ್ವಾಮಿಯನ್ನ ಕರ್ಕೊಂಬರ್ಲಿಕ್ಕೆ ಒಂದು ಇತಿಹಾಸ ಇದೆಯೇ ಅಂತ ಹೇಳೋರು ನಮ್ಮ ಹಿಂದ್ಲ ಕಾಲದವರೆಲ್ಲ. ಏನಪ್ಪ ಅಂತಂದ್ರೆ, ಇಲ್ಲಿ ಪಕ್ಕದಲ್ಲಿ ಈ ಒಂದು ಫಾರೆಸ್ಟ್ ಇದೆ, ಅಲ್ಲಿ ಉಗೇನಹಳ್ಳಿ ಅಂತ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಎಲ್ಲರೂ ಗೂಳೆ ಹೋಗ್ಬಿಟ್ರಂತೆ. ಆ ಆಂಜನೇಯ ಸ್ವಾಮಿ ಒಬ್ಬನೇ ಉಳ್ಕೊಂಡಿದ್ನಂತೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮದವ್ರು ಎಲ್ಲರೂ ಎಕ್ಟಿ, ಗುಬ್ಬಿ, ಬೇಡಿಗ್ನಹಳ್ಳಿ, ಬನ್ಶೆಟ್ಟಹಳ್ಳಿ ಎಲ್ಲಾ ಊರಿನ ಜನಗಳು ಕೂಡ ಹೋಗಿ ಆ ದೇವ್ರನ್ನ ಎತ್ಕೊಂಬರ್ಲಿಕ್ಕೆ ಅಂತ ಹೋದ್ರಂತೆ. ಅವ್ರು ಯಾರಿಗೂ ಕೂಡ ಎತ್ತಕ್ಕಾಗ್ಲಿಲ್ವಂತೆ. ಆದ್ರೆ ನಮ್ಮೂರಿನ ಜನಗಳು ಹೋದಾಗ ಹೂ ಎತ್ತದ ಸರ ಎತ್ತದಂಗೆ ಬಂದು ಇಲ್ಲಿ ಸ್ಥಾಪನೆಗೊಳ್ತಂತೆ. ಹಾಗಂತ ನಮ್ಮ ತಾತ ಮುತ್ತಾತಿರೆಲ್ಲ ಹೇಳ್ತಾ ಇದ್ರು. ನಾವು ದೇವಸ್ಥಾನಕ್ಕೆ ಬಂದಾಗ ಈ ವಿಗ್ರಹ ಎತ್ಕೊಂಬರೋದೇನ್ ಎಲ್ಲ ಎತ್ಕೊಂಬಂದ್ಬಿಟ್ಟವ್ರೆ ಅಂತ ಅನ್ಕೊಂಡಿದ್ದು. ಯಾಕೆ ಇತಿಹಾಸ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಮೊನ್ನೆ ನಮ್ಮ ಸುಯೋಗನೋ ಪುಣ್ಯನೋ ಏನೋ ಕಾಡ್ತಿಲ್ಲ, ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕು ಅಂದಾಗ ಆ ದೇವರನ್ನ ಕೀಳ್ದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಬಗಿತಾ 14ರಿಂದ 15 ಅಡಿ ಆಳವಾಗಿ ಸೇರ್ಕೊಂಡಿದೆ. ಅದನ್ನ ನಾವು ಇವತ್ತಿನ ಕಾಲದಲ್ಲಿ ಇಷ್ಟೆಲ್ಲಾ ಜನ ಸೇರಿದ್ರು ಎತ್ತಕ್ಕಾಗ್ತಿರ್ಲಿಲ್ಲ. ಅವತ್ತಿನ ನಮ್ಮ ಪೂರ್ವಿಕರು ಎಷ್ಟು ಬಲಶಾಲಿಗಳಾಗಿರ್ಬೇಕು. ಹಾಗೆ ಆ ಬಸವಣ್ಣದ ಆಂಜನೇಯ ಸ್ವಾಮಿಗೆ ನಮ್ಮೂರಿಗೆ ಬಂದು ಸೇರ್ಬೇಕು ಅನ್ನೋ ಇಚ್ಛೆ ಎಷ್ಟಿತ್ತು ಅನ್ನೋದ ನಾವು ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸುಮಾರು 14ರಿಂದ 15 ಅಡಿ ದೊಡ್ಡ ವಿಗ್ರಹವನ್ನ ಅವತ್ತಿನ ನಮ್ಮ ಪೂರ್ವಿಕರು ತಂದು ನಮ್ಮ ಊರಿನಲ್ಲಿ ನೆಲೆಸಿದ್ದಾರೆ. ಹಾಗಾದ್ಮೇಲೆ ಇಲ್ಲಿ 1965ರಲ್ಲಿ ಸುಮಾರಾಗಿ ಜೀರ್ಣೋದ್ಧಾರವನ್ನ ಮಾಡಲಾಯಿತು. ಸುಮ್ಮನೆ ಹಂಚಿನ ಮನೆಯನ್ನ ಮಾಡಿ ಎಲ್ಲ ಮಾಡಾಯ್ತು. ಹೀಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಹಂಚೆಲ್ಲ ಬಿದೋಕಾದು ಒಳಗಡೆ ಎಲ್ಲ ಪಾರಿವಾಳಗಳು ಇಕ್ಕೆಯನ್ನ ಹಾಕಿ ಪೂಜೆಗೆ ಅನುವು ಮಾಡ್ಕೊಡ್ತಾ ಇರಲಿಲ್ಲ. ಹೀಗಿರುವಂತ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ದೇವಸ್ಥಾನ ಮಾಡಬೇಕು ಅಂದ್ಕೊಂಡೇ ಇದ್ವಿ. ಯಾಕಂದ್ರೆ ದೇವಸ್ಥಾನ ಮಾಡ್ಲಿಕ್ಕಂಥದ್ದು ಸಣ್ಣ ಪುಟ್ಟ ಕೆಲಸ ಅಲ್ಲ. ಅದಕ್ಕೆ ಆದಂತಹ ಶಕ್ತಿ ಇರಬೇಕು, ಯೋಗ ಇರಬೇಕು. ಆ ಯೋಗ ಯಾವಾಗ ಬಂತಪ್ಪ ಅಂದ್ರೆ ರೇವಣ್ ಸಾಹೇಬ್ರು ನಮ್ಮ ಊರಿಗೆ ಬಂದಾಗ, ಅದೇ ಅವತ್ತು ವೀರಾಂಜನೇಯ ಸ್ವಾಮಿ ಹನುಮ ಜಯಂತಿ ಇದ್ದಾಗ ನಮ್ಮ ಗ್ರಾಮದ ಎಲ್ಲಾ ಯುವಕರು ಕೂಡ ಅದಕ್ಕೆ ಅಲಂಕಾರವನ್ನ ಮಾಡಿಸಿದ್ರು. ಬೆಣ್ಣೆ ಅಲಂಕಾರ. ಸಾಹೇಬ್ರನ್ನ ಇವತ್ತು ಇನ್ವೈಟ್ ಮಾಡ್ತೀವಿ ಅಂತ ಹೇಳಿ ನಾವೇ ಅಲಂಕಾರ ಮಾಡಿದ್ದು. ಹಾಗಾಗಿ ಎಲ್ಲರನ್ನು ಕರೆದು ಈ ದೇವಸ್ಥಾನ ನೋಡಿದ ತಕ್ಷಣ ಸಾಹೇಬ್ರು ಹೇಳಿದ್ರು, ಏನೋ ಮರ ಎಲ್ಲಾ ಕಡೆ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡ್ತಾ ಇದೀವಿ, ಇಂಥ ಒಂದು ವಿಗ್ರಹವನ್ನ ಇರ್ತಕ್ಕಂಥ ಈ ದೇವಸ್ಥಾನವನ್ನ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅಂತೇಳಿ ಹೇಳಿದಾಗ ಸಾಹೇಬ್ರಿಗೆ ಸಾಹೇಬ್ರೆ ಇದನ್ನ ಮಾಡ್ಬೇಕು ಅಂತ ಇದೀವಿ ಅಂದ್ರೆ, ಮಾಡಕ್ಕೆ ದಿನ ಎಣಿಸ್ಬೇಡಿ, ಇನ್ನೇನು 2-3 ದಿವಸದಲ್ಲೇ ಕಿತಾಕಿ ಅಂತೇಳಿ ಮಾರನೇ ಬೆಳಗ್ಗೆಗೆ ಅವರೇ ಇಂಜಿನಿಯರ್ಗಳನ್ನ ಕರೆದು ಆ ದೇವಸ್ಥಾನವನ್ನ ಶಿಥಿಲಗೊಳಿಸಿ ಆ ನಂತರ
ಎಲ್ಲ ಕಾರ್ಯಕ್ರಮಗಳನ್ನ ಅವರ ಅಧ್ಯಕ್ಷತೆಯಲ್ಲೇ ನಡೆದು ಈ ದೇವಸ್ಥಾನ ಇಷ್ಟರ ಮಟ್ಟಿಗೆ ನೆರವೇರುತ್ತೆ, ಈ ತರ ಕಲ್ಲಿನ ಒಂದು ವಿಗ್ರಹ, ಕಲ್ಲಿನ ದೇಗುಲ ನೆಲೆಸುತ್ತೆ ಅನ್ನೋದೇ ನಮ್ಮೂರಿಗೆ ಒಂದು ಮರೀಚಿಕೆಯಾಗಿತ್ತು. ಯಾರು ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಎಣಿಸಿರ್ಲಿಲ್ಲ ಇಂಥ ಒಂದು ಮಟ್ಟಿಗೆ ಈ ದೇವಾಲಯ ನಿರ್ಮಾಣವಾಗುತ್ತೆ ಅಂತ ಹೇಳಿ. ಆ ನಿರ್ಮಾಣ ಆಯ್ತು. ನಿರ್ಮಾಣ ಆದ್ಮೇಲೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೆಂಗ್ ಮಾಡೋದು, ನಮ್ಗಳಿಗೆಲ್ಲ ಯಾವುದೇ ರೀತಿಯ ಅನುಭವಗಳಿಲ್ಲ ಅಂತೇಳಿ ಯುವಕ ತಂಡ ಏನು ಈ ಶ್ರೀ ವೀರಾಂಜನೇಯ ಸ್ವಾಮಿ ಯುವಕ ಸಂಘ ಏನಿದೆ, ಯಾವುದು ಗೊತ್ತಿಲ್ಲ ನಮ್ಗೆ ಏನ್ ಮಾಡೋದು ಅಂತೇಳಿ ಎಲ್ಲ ಊರಿನಲ್ಲಿ ಗ್ರಾಮ ಸಭೆಯನ್ನ ಸೇರ್ಕೊಂಡ್ಮೇಲೆ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಈ ಒಂದು ವಿಜೃಂಭಣಾ ಪೂರ್ವಕವಾಗಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆ ಅಂದ್ರೆ ಇದನ್ನ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ರು ಕೂಡ ಉದ್ದೂರಸಳ್ಳಿ ಇತಿಹಾಸದಲ್ಲಿ ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ಪೂಜೆ ಅಷ್ಟೇ ಅಲ್ಲ, ನಾವು ಇದಕ್ಕೆ ಪ್ರಸಾದ ವಿನಿಯೋಗ, ಮೊದಲನೇದಾಗಿ ಬಂದವರು ಏನೇ ಮಾಡಿದ್ರು ಕೂಡ ಹೊಟ್ಟೆ ದೇವ್ರನ್ನ ತುಂಬಿಸ್ಬೇಕು. ಹಾಗಾಗಿ ಊಟಕ್ಕೆ ಏನಪ್ಪ ಮಾಡೋದು ಅಂತ ಹೇಳಿದಾಗ ನಾವು ಸಾಹೇಬ್ರನ್ನ ನೋಡೋಣ, ಪ್ರತಿಷ್ಠಾಪನೆಗೆ ಏನೇನ್ ಬೇಕು ಎಲ್ಲ ಕೇಳೋಣ ಅಂತ ಹೇಳಿ ಹೋದಾಗ ಮೊದಲನೇದೇ ಅವ್ರು ಹೇಳಿದ್ದು, ಅನ್ನ ಸಂತರ್ಪಣೆಗೆ ಏನಾಗುತ್ತೋ ಅದನ್ನೆಲ್ಲ ನಾವೇ ನೋಡ್ತೀವಿ ಬಿಡ್ರಯ್ಯ, ನೀವು ಅಷ್ಟೊಂದು ಇಲಾಖೆ ಮಾಡಕ್ಕಾಗಲ್ಲ, ನಿಮ್ಮ ಕೈಲಿ ಚಿಕ್ಕ ಗ್ರಾಮ, ನಾವೇ ಮಾಡ್ತೀವಿ ಅಂತಂದ್ರು. ನಾವು ಅನ್ಕೊಂಡು ಏನೋ ಅವತ್ತು ಅಕ್ಕಿ ರೇಷನ್ನು ಕೊಡ್ತಾರೇನೋ, ನಾವೇನೋ ಮಾಡ್ಕೊಂಡು ಉಂಡ್ಬಿಡ್ತೀವೇನೋ ಅಂತ. ಆದ್ರೆ ನಾವು ಹೋದಾಗ ಭವಾನಿ ಮೇಡಮ್ನವ್ರು ಕೂರಿಸ್ಕೊಂಡು ನಮ್ಮನ್ನ 1 ಗಂಟೆ ಮಾತಾಡ್ಸಿದ್ದಾರೆ. ನಿಮ್ಗೆ ಯಾವ ತಿಂಡಿ ಬೇಕು, ಯಾವ ಊಟ ಬೇಕು, ಎಷ್ಟು ಜನ ಬರ್ತಾರೆ, ನಮ್ಗೆ ಹೇಳಕ್ ಮುಜುಗರ. ಜನ ಎಷ್ಟು ಸೇರ್ತಾರೆ ಅಂತ ಗೊತ್ತಿಲ್ಲ. ನಾವೊಂದು 500 ಜನ ಅಂದ್ರೆ ಕರೆಕ್ಟಾಗಿ ಹೇಳ್ರಪ್ಪ, ಅಲ್ಲಿ ಬಂದ್ಮೇಲೆ ಮತ್ತೆ ಜನ ಜಾಸ್ತಿ ಆಗಿ ಅನ್ನ ಸಂತರ್ಪಣೆಗೆ ತೊಂದರೆ ಆಗಬಾರ್ದು. ಯಾವ್ದು ಎಷ್ಟೇ ಇದ್ರೂ ಪರವಾಗಿಲ್ಲ, ಬಂದವ್ರಿಗೆ ಪ್ರಸಾದ ಇರಬೇಕು, ಕರೆಕ್ಟಾಗಿ ಹೇಳಿ ಎಷ್ಟು ಬೇಕು. ನಮಗೆ ಮುಜುಗರ, ಇಷ್ಟು ಜನ ಸೇರ್ತಾರೋ ಇಲ್ವೋ, ನಾವು 100 ಜನಕ್ಕೆ ಕೇಳೋಣ 500 ಜನಕ್ಕೆ ಕೇಳೋಣ ಅಂತ ನಾವೇ ಮಾತಾಡೋದು. ಆದ್ರೂ ಕೂಡ ಇರ್ಲಿ ಅಂತ 1000 ಜನ, 7,000 ಜನಕ್ಕೆ ಅಡಿಗೆಯನ್ನ ಹೇಳಿದ್ವಿ. ಆದ್ರೆ ಇವತ್ತು ನಡೀತಾ ಇರೋ ಪೂಜಾ ಅನ್ನ ದಾಸೋಹ ದಿನಕ್ಕೆ 3,000 ಜನ ಊಟ ಮಾಡ್ತಾ ಇದ್ದಾರೆ. ಅದನ್ನ ಎಷ್ಟೇ ಕುಂದು ಕೊರತೆಗಳು ಒಂದು ಚೂರು ಬರದ ಹಾಗೆ ಏನಾದ್ರೂ ಮಾಡಿದ್ರೆ ಅದು ಭವಾನಿ ಮೇಡಮ್ನವರು ಹಾಗೆ ರೇವಣ್ ಸಾಹೇಬ್ರು ಅಂತ ಹೇಳಲಿಕ್ಕೆ ನಮಗೆ ತುಂಬಾ ತುಂಬಾ ಹೆಮ್ಮೆ ಅನಿಸುತ್ತೆ. ಹಾಗೆ ಈ ಪೂಜಾ ಕಾರ್ಯಕ್ರಮಗಳು ಕೂಡ ಅತಿ ವಿಜೃಂಭಣಾ ಪೂರ್ವಕವಾಗಿ ನೆರವೇರಿದೆ. ಹೀಗೆ ಇನ್ನು ಮುಂದೆ ಹೆಚ್ಚಿನದಾಗಿ ಈ ವೀರಾಂಜನೇಯ ಸ್ವಾಮಿ, ರೇವಣ್ಣವರು, ಹಾಗೆ ಕುಮಾರಸ್ವಾಮಿಯವರು, ಹಾಗೆ ದೇವೇಗೌಡರು, ಇವರೆಲ್ಲರಿಗೂ ಕೂಡ ಅವರ ಕುಟುಂಬಕ್ಕೆ ಅನುಗ್ರಹ ಆಶೀರ್ವಾದವನ್ನು ನೀಡಲಿ, ಎಲ್ಲವೂ ಕೂಡ ಒಳ್ಳೆಯದಾಗ್ಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ನಮ್ಮ ಗ್ರಾಮಸ್ಥರ ಪರವಾಗಿ. ಧನ್ಯವಾದಗಳು. ಇವತ್ತಿನ ಉದ್ದೂರು ಮತ್ತು ಉದ್ದೂರಸಳ್ಳಿ, ಕೆರಗೋಡು, ಜೋಡಿಗುಬ್ಬಿ, ರಾಮೇನಹಳ್ಳಿ, ಇವೆಲ್ಲ ಬೂನಹಳ್ಳಿ ಇರ್ಬೋದು, ಇವತ್ತು ಬಂಡ್ಸೆಟ್ಟಹಳ್ಳಿ, ಕಲ್ಬೇಡ್ರಹಳ್ಳಿ ಎಲ್ಲ, ಬಂಡ್ಸೆಟ್ಟಹಳ್ಳಿಲೂ ದೇವಸ್ಥಾನ ಐತೆ, ಕಲ್ಬೇಡ್ರಹಳ್ಳಿಲೂ ಆಗಿವೆ. ಈಗ ದೇವಸ್ಥಾನದ್ದು ಇವತ್ತು ಏಕೆಂದರೆ ಕುಮಾರಣ್ಣವರು ಇವತ್ತು ಈ ರಾಜ್ಯದ 2 ಸಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಬಡವರ ಪರ ಯಾರು ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣವರು ಅಂತ ಹೇಳಬೇಕಾಯ್ತು. ಅವರು ನನಗೆ ಉದ್ದೂರಸಳ್ಳಿ ಗ್ರಾಮಸ್ಥರು ಬಂದು ನಮ್ಮ ಎಲ್ಲ ಸೇರಿ ಈ ಥರ ಹಿಂಗೆ ಕುಮಾರಣ್ಣನ ಕರೆಸ್ಬೇಕು ಅಂದರು. ನೋಡಪ್ಪ ನೀವೇ ಹೋಗಿ ಕರೀರಿ ಅಂತ ಹೇಳಿದೆ. ಅವರು ಮಂಡ್ಯಕ್ಕೆ ಹೋದ್ರಂತೆ, ಮಂಡ್ಯದಿಂದ ಅಲ್ಲೇ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿ ತಾವೆಲ್ಲ ಇದನ್ನು ಅವತ್ತು ಬೆಂಗಳೂರಲ್ಲಿ ಹೋಗಿ ಕರೆದ, ಬಂದೇ ಬರ್ತೀನಿ ಹೋಗಿ ಅಂತ ನಮ್ಮ ಯುವಕರಿಗೆಲ್ಲರಿಗೂ ಹೇಳಿ, ಹಿರಿಯರಿಗೆಲ್ಲ. ಇದು ಇತಿಹಾಸ ಇರೋವಂಥ ಊರು, ರಾಜಕಾರಣದಲ್ಲೂ ಇತಿಹಾಸ. ಅದರಿಂದ ಕುಮಾರಣ್ಣರು ಬರಲೇಬೇಕು ಅಂತ ಒಂದು ಅಭಿಲಾಷೆ ಇತ್ತು. ಅದರಿಂದ ಕುಮಾರಣ್ಣ ನಾನು ಬಂದೇ ಬರ್ತೀನಪ್ಪ ಅಂತ ಡೆಲ್ಲಿಯಿಂದ ಮೊನ್ನೆ ಫೋನ್ ಮಾಡಿ ನಾನು ಬರ್ತೀನಿ ಉದ್ದೂರಸಳ್ಳಿಯವ್ರಿಗೆ ಹೇಳಿ ಅಂತ ಹೇಳಿದರು. ಅದರಂತೆ ಬಂದಿದ್ದಾರೆ. ಅವರಿಗೆ ನಾನು ಈ ವೇದಿಕೆ ಮುಖ್ಯಣ್ಣ ಉದ್ದೂರಸಳ್ಳಿ ಗ್ರಾಮಸ್ಥರ ಮತ್ತು ಈ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ಬಂದು ಒಂದು ದೇವರ ಸನ್ನಿಧಿನಲ್ಲಿ ನಿಮ್ಮನ್ನೆಲ್ಲರನ್ನು ನೋಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆ ಸಲ್ಲಿಸಿ, ಮತ್ತು ಇವತ್ತಿನ ಪರಮ ಪೂಜ್ಯ ಸ್ವಾಮಿಗಳು ಎಲ್ಲ ಹಿರಿಯ ಸ್ವಾಮಿಗಳು ಇವತ್ತು ಬಂದಿಲ್ಲ. ಅವ್ರು ಬೆಳಗ್ಗೆನೇ ಇವತ್ತಿನ ಏನು ಶಾಂಬ ಬಸವ ಶಿವಸ್ವಾಮಿಗಳು ಕಿರುಕೋಡಿ ಮಠ, ಕೋಡಿಮಠ ಅವರು ಬಂದಿದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸಿ, ಈ ವೇದಿಕೆಯಲ್ಲಿರುವ ಎಲ್ಲ ಯಾರ ಹೆಸರು ಹೇಳಕ್ಕೆ ಹೋದರೂ ನನಗೊಂದು ಇದಾಗುತ್ತೆ. ಈಗಾಗಲೇ ನಮ್ಮ ಎಲ್ಲರೂ ಹೆಸರುಗಳನ್ನ ಹೇಳಿದರು.
ಅದರಿಂದ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ, ಹಿರಿಯರಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ರೇಣುಕುಮಾರ್ ಅವರಿಗೆ, ಪತ್ರಿಕಾ ಸ್ನೇಹಿತರಿಗೆ ಎಲ್ಲರಿಗೂ ವಂದಿಸಿ, ಇವತ್ತು ಉದ್ದೂರು ಹೊಸಳ್ಳಿನಲ್ಲಿ ಇದು ನೂರಾರು ವರ್ಷಗಳ ಹಿಂದಿನ ಆಂಜನೇಯನ ಎಲ್ಲಿತ್ತೋ ಅದೇ ಜಾಗದಲ್ಲಿಟ್ಟು ನಾ ಇವತ್ತು ಸುಮಾರು ಒಂದು 40-50 ಲಕ್ಷ ರೂಪಾಯಿ ಖರ್ಚು ಮಾಡಿ, ಇದೇನು ಸರ್ಕಾರದಿಂದ ಇದಕ್ಕೆ ಕೊಟ್ಟಿಲ್ಲ. ಈಗ ಮಂಜಣ್ಣವರು ಬರಬೇಕಾಯಿತು, ಅವ್ರು ಮೊನ್ನೆ ಸಾಯಂಕಾಲ ಬಂದು ಗ್ರಾಮದವ್ರಿಗೆ ಒಂದು 50,000 ರೂಪಾಯಿ ದುಡ್ಡು ಕೊಟ್ಟು ಹೋಗಿದ್ದಾರೆ ಮಂಜಣ್ಣವರು. ಅವರು ಗೊತ್ತಾಗಿಲ್ಲ ಅವ್ರಿಗೆ. ಇವತ್ತು ಮೀಟಿಂಗ್ ಅವ್ರದ್ದು ಅರ್ಜಿ ಸಮಿತಿ ಮೀಟಿಂಗ್ ಇದೆ. ನಿನ್ನೆ ನಾನೇ ಫೋನ್ ಮಾಡಿದೆ, ಮಂಜಣ್ಣರೇ ನೀವು ಬರಲೇಬೇಕು ಅಂತ. ಮಂಜಣ್ಣರಿದ್ದು, ರೇವಣ್ಣ ನಿಮ್ಮದೇ ಈ ಥರ ಅರ್ಜಿ ಸಮಿತಿಲಿ ಒಂದು ಒಳಸಿಪುರದ್ದು ಇದೆ, ಅದಕ್ಕೆ ನಾನು ಬರೋಕ್ಕಾಗ್ತಾಯಿಲ್ಲ, ಏನು ಮಾಡಬೇಕು ಹೇಳು. ನಾನಿದ್ದೀನಿ, ಕುಮಾರಣ್ಣರಿಗೆ ಹೇಳ್ತೀನಿ, ಉದ್ದೂರು ಹೊಸಳ್ಳಿಯವ್ರಿಗೂ ಹೇಳ್ತೀನಿ, ನೀವೇನು ಬರೋದು ಬೇಡಪ್ಪ, ಕೆಲಸ ಮಾಡು ಅಂತ ಹೇಳಿ ಮಂಜಣ್ಣರು ಇವತ್ತು ಬರದಲ್ಲೇ ಇರೋದ್ರಿಂದ ಅನ್ಯತಾ ಯಾರೂ ಭಾವಿಸ್ಬೇಕಾಗಿಲ್ಲ. ಕುಮಾರಣ್ಣರಿಗೂ ನಿನ್ನೆ ಫೋನ್ ಮಾಡಿದ್ದಾರೆ ಮಂಜಣ್ಣವರು. ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರಿಗೆ ಹೇಳಿ ಮಂಜಣ್ಣವ್ರಿಗೂ ಇವತ್ತು ವಂದನೆ ಸಲ್ಲಿಸಿ, ತಹಸೀಲ್ದಾರಿಗೆಲ್ಲ ನಮ್ಮ ಯುವಕರು, ಉದ್ದೂರು ಹೊಸಳ್ಳಿ ಯುವಕರು ಇವತ್ತು ಅದ್ಭುತವಾಗಿ ಕಳೆದ ಅವರು ಒಂದು 5-6 ತಿಂಗಳಿಂದ ಕಷ್ಟಪಟ್ಟು ಕೈಯಿಂದ ಕೆಲವು ದುಡ್ಡು ಹಾಕ್ಯಂಡು ಮಾಡ್ಯಾವೆ. ಅವರು ನೋಡಿದರೆ ನನಗೆ ಹೊಟ್ಟೆ ಉರಿದೋಗುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ಬಂದರು, ತಲೆ ಕೆಡಿಸ್ಕೋಬೇಡಿ, ಅದು ಯಾಕೆಂದ್ರೆ ಇಲ್ಲೇನು ಇನ್ನೂ ನೀರಾವರಿ ಪ್ರದೇಶ ಅಲ್ಲ, ಒಂದು ಲಿಫ್ಟ್ ಇರಿಗೇಷನ್ ಐತೆ, ನೀರು ಬರುತ್ತೋ ಇಲ್ವೋ, ಯಾವಾಗ ಬರುತ್ತೋ ಇಲ್ವೋ, ಅದು ಬಂದ್ರಾಯ್ತೋ ಇಲ್ಲ. ಅದರಿಂದ ಪಾಪ ಇಲ್ಲೆಲ್ಲ ಒಂದು ಸ್ವಲ್ಪ ಜನ ಅಷ್ಟು ಇನ್ನೂ ಇದಾಗಿಲ್ಲ. ಆ ಉದ್ದೇಶದಿಂದನೇ ಕುಮಾರಣ್ಣವ್ರಿಗೆ ಹೇಳೋದು, ಇಲ್ಲೊಂದು ಫ್ಯಾಕ್ಟ್ರಿ ಮಾಡಿಕೊಡಿ, ಒಂದು 25,000 ಹುಡುಗರಿಗೆ ಕೆಲಸ ಕೊಡಬೇಕು ಅನ್ನೋದು ಒಂದೇ ಇರೋದು. ನಾನು ಇನ್ನು ಮುಂದಕ್ಕೆ ಈಗೆಲ್ಲ ಬಾಕಿ ರೆಸ್ಟೋ ಆಮೇಲೆ ಮಾಡ್ಕೊಳ್ಳೋದು. ಕುಮಾರಣ್ಣರಿಗೆ ನಾನು ಒಂದೇ ಹೇಳಿರೋದು, ಈ ತಾಲೂಕು, ಈ ಜಿಲ್ಲೆಗೆ 1-2 ಕಾರ್ಖಾನೆ ಬೇಕು. ಯಾವುದು ಬಡವರಿಗೆ ಮೇಲೆ ಅವರೀಗ ಈಗಾಗಲೇ ರೈತರು ಸಾಲ 540 ಕೋಟಿ ರೈತರು ಸಾಲ ಇತ್ತು ಹಾಸನ ಜಿಲ್ಲೆಯಲ್ಲಿ. 520 ಕೋಟಿ ಪೂರ್ತಿ ಮನ್ನಾ ಮಾಡಿಕೊಟ್ರು ಜಿಲ್ಲಾ ಬ್ಯಾಂಕಿಂದು. ಇದ್ದಿದ್ದೇ 540 ಕೋಟಿ, 1 ಲಕ್ಷದವರೆಗೆ ಪೂರ್ತಿ ಯಾವ ರೈತರದ್ದು ಇಲ್ದಂಗೆ ಸಾಲ ಮನ್ನಾ ಮಾಡಿರೋದು. ನಿಮ್ಮ ಕೆರಗೋಡು ಸೊಸೈಟಿಲಿ ನಿಮ್ಮೂರಲ್ಲೂ ಆಗಿಲ್ವೇನೆ? ನಮ್ಮ ಎಲ್ಲ ಇವನು ಮೋಹನ್ ಅಲ್ಲೋದ್ನ, ಅವನಿಗೆ ಗೊತ್ತೈತೆ. ಅವನು ಇಲ್ಲಿಗೂ ಕೆರಗೋಡು ಸೊಸೈಟಿಗೂ 7-8 ಕೋಟಿ ಮನ್ನಾ ಆಗಿರ್ಬೋದು. ಅದೇ ರೀತಿ ನ್ಯಾಷನಲೈಸ್ ಬ್ಯಾಂಕ್ 30-40 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮಾಡಿರೋದು ಯಾರವ್ರು ಹೇಳಿ? ಇಡೀ ರಾಷ್ಟ್ರದಲ್ಲಿ ಯಾರು ಮಾಡೋರು? ಯಾವ್ದಾದ್ರು ಸರ್ಕಾರ ಮಾಡ್ಯಾರ? ಕುಮಾರಣ್ಣರು 2 ಲಕ್ಷದವರೆಗೆ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮಾಡಿರೋ ವ್ಯಕ್ತಿ. ಇವತ್ತು ಅದಲ್ಲದೆ ಹೊಳೆನರಸೀಪುರದ ಮಂತ್ರಿಗಳು ನಿರ್ವಹಣೆ ಮಾಡ್ತಾ ಇದ್ದಾರಲ್ಲ, ಮುಖ್ಯಮಂತ್ರಿಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 7 ಫಸ್ಟ್ ಗ್ರೇಡ್ ಕಾಲೇಜು, ಹಳ್ಳಿ ಮೈಸೂರಿ ಫಸ್ಟ್ ಗ್ರೇಡ್ ಕಾಲೇಜು, 3 ಪಾಲಿಟೆಕ್ನಿಕ್ಕು, 1 ಇಂಜಿನಿಯರಿಂಗ್ ಕಾಲೇಜು, 7 ಮುರಾರ್ಜಿ ಶಾಲೆ, ನವೋದಯ ಶಾಲೆ, ಕಸ್ತೂರಿಬಾ ಶಾಲೆ, ಆದರ್ಶ ಶಾಲೆ, ಹೆಣ್ಮಕ್ಳಿಗೆ ಶಾಲೆ ಯಾರು ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕಾಗಿ. ರಾಜ್ಯದಲ್ಲಿ 1600 ಹೈಸ್ಕೂಲ್ಗಳು, 600 PU ಕಾಲೇಜ್, 250 ಗ್ರೇಡ್ ಕಾಲೇಜ್ ಮಾಡಿದ್ದಂತ ಯಾರು ಮುಖ್ಯಮಂತ್ರಿ ಇದ್ದಾದ್ರು ಕುಮಾರಣ್ಣರು ಅಂತ ಹೇಳಬೇಕಾಯ್ತು. ಇವತ್ತು ನಿಮ್ಮ ರೈಟ್ ಬ್ಯಾಂಕ್ ಇದೆಯಲ್ಲ, ಹೈ ಲೆವೆಲ್ ಚಾನಲ್, ಹೇಳಿ ಯಾರು ತಾಕತ್ತಿದ್ರೆ. 480 ಕೋಟಿ ಕೊಟ್ಟು ಇವತ್ತು ಲೈನಿಂಗ್ ಮಾಡಿಸಿರೋದು ಕುಮಾರಣ್ಣರು ಹೈ ಲೆವೆಲ್. ಮತ್ತು ಅದೇ ರೀತಿ ಇವತ್ತು ರೈಟ್ ಬ್ಯಾಂಕ್ ಚಾನಲ್, ಅದಕ್ಕೆ ಒಂದು 450 ಕೋಟಿ. ಈಗ ಸುಗಮವಾಗಿ ದೊಡ್ಡಹಳ್ಳಿ KR-ಪೇಟೆವರೆಗೆ ನೀರು ಹೋಗುತ್ತೆ. ಇವತ್ತು ಈಗ ಕೆಲವ್ರು ಹೇಳ್ತಾ ಇದ್ರು, ಇವತ್ತು ಕುಮಾರಣ್ಣರ ಕಾಲದಲ್ಲಿ ಹೊಳೆನರಸೀಪುರ ಆಸ್ಪತ್ರೆ ಹೆಂಗಿದೆ? 23 ಜನ ಡಾಕ್ಟ್ರುಗಳಿದ್ದಾರೆ. ಅದರಿಂದ ನೀವು ಅರ್ಥ ಮಾಡ್ಕೋಬೇಕು, ಪ್ರತಿ 3 ಕಿಲೋಮೀಟ್ರಿಗೆ ಒಂದೊಂದು ಆಸ್ಪತ್ರೆ, ಸಮುದಾಯ ಆಸ್ಪತ್ರೆ ಮಾಡಿದರೆ ಅದು ದೇವೇಗೌಡರು ಅಂತ ಹೇಳಬೇಕಾಯ್ತು. ದೇವೇಗೌಡರು ಇವತ್ತು ಇದರಿಂದ ನಾನು ಕುಮಾರಣ್ಣ ಎಲ್ಲ ಸೇರಿ ಈ ರಾಜ್ಯದಲ್ಲಿ ಹಾಸನ ಬೆಂಗಳೂರಿಗೆ ರಸ್ತೆಗೆ 3-4 ಸಾವಿರ ಕೋಟಿ ತಂದು, ಇವತ್ತು ರಾಮನಾಥ್ಪುರಕ್ಕೆ ಹೋಗುತ್ತಲ್ಲಿ ಚೌಡೇಗೌಡರಿಗೆ ಬಿಲ್ಲಿಂದ ಬೆಂಗಳೂರಿಗೆ ಹೋಗ್ಬೋದು ಮಾಗಡಿಗೆ 4,500 ಕೋಟಿ ರೋಡ್ ಕುಮಾರಣ್ಣರೇ ಬಂದು ಪೂಜೆ ಮಾಡಿದರು. ಚೌಡೇಗೌಡರು ಇಲ್ಲೇ ಕೂತವ್ರೆ. 4,500 ಕೋಟಿ ನಾನೇ PWD ಮಿನಿಸ್ಟರ್ ಇದ್ದಾಗ. ಈಗ ಇನ್ನೊಂದು ಕುಮಾರಣ್ಣರ ಹತ್ರ ಈಗಿದೆ, ಚನ್ನರಾಯಪಟ್ಟಣದಿಂದ 2 ಕೆಲಸ ಇದೆ.
ಚನ್ನರಾಯಪಟ್ಟಣ ಟು ಕುಶಾಲನಗರ ರೈಲ್ವೆ ಮಾರ್ಗದ್ದೊಂದು ಆಲೆ ದೇವೇಗೌಡರು ಕಡೆ ಗಮನಕ್ಕೆ ತಂದಿದ್ದೀವಿ. ದೇವೇಗೌಡರು ಇದ್ದಾಗಲೇ ಸರ್ವೆಗೆ ಆರ್ಡ್ರ್ ಮಾಡಿದ್ರದ. ಇನ್ನೊಂದು ದೇವೇಗೌಡರು ಈಗಾಗಲೇ ಚನ್ನರಾಯಪಟ್ಟಣದಿಂದ ಹೊಳೆನರಸೀಪುರದ ಮೇಲೆ ಸೇಮ್ ಇದೆ ಏನು ರೈಲ್ವೆ ಮಾರ್ಗ ಇದೆ ಕುಶಾಲನಗರದವರೆಗೆ ಈಗ ಮಾಕುಂಟ ಅಂದರೆ ಕೇರಳಕ್ಕೆ ಹೋಗೋದಕ್ಕೆ 1600 ಕೋಟಿ ರೂಪಾಯಿ ನಾನೇ PWD ಮಿನಿಸ್ಟ್ರಿದ್ದ DPR ಎಲ್ಲ ಮಾಡಿದ್ದೀವಿ. ಅದು ಕೆಲಸ ಆಗಬೇಕಾಗುತ್ತೆ. ಮತ್ತು ಬಾಕಿಗಳ ರಸ್ತೆಗಳಿಗೆಲ್ಲ ಕೊಟ್ಟಿದ್ದೀವಿ. ಈಗಿನ ಸರ್ಕಾರ ಏನಾಗಿದೆ ಅಂದರೆ ಗುಂಡಿಗೂ ಇಲ್ಲ, ಕುಡಿಯೋ ನೀರಿಗಿಂತೂ ತೊಂದರೆ ಆಗೋಗಿದೆ. KEBದೊಂದು TC ಹಾಕ್ಬೇಕಾದ್ರೆ ಕುಮಾರಣ್ಣರಿದ್ದಾಗ ನಾವು ಬರೀ 5,000 ರೂಪಾಯಿಗೆ ಒಂದು TC ಹಾಕ್ತಾಯಿದ್ದು. ಯಾವತ್ತಾರು ನಾನು ಮಂತ್ರಿ ಇದ್ದಾಗ ಒಂದು ಬಿಡ್ಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದೀನಿ ರೀ. ಈಚೆ ಕಳೆದ 20 ವರ್ಷದಲ್ಲಿ ಸುಮಾರು 5 ರಿಂದ 10 ರೂಪಾಯಿ ಜಾಸ್ತಿ ಒಂದು ಯೂನಿಟ್ಗೆ. ಅದರಿಂದ ನೀವು ಅರ್ಥ ಮಾಡ್ಕೋಬೇಕು, ಕುಮಾರಣ್ಣವ್ರು ಇದ್ದಾಗ 40 ಸಬ್ಸ್ಟೇಷನ್ ಮಾಡಿಕೊಟ್ಟೆ KEBದು ಈ ಜಿಲ್ಲೆಗೆ. ಇಷ್ಟು ಹೇಳಿ ಬಾಕಿದೆಲ್ಲ ಆಮೇಲೆ ಹೇಳ್ತೀನಿ. ಇವತ್ತು ನಮ್ಮ ಯುವಕರೆಲ್ಲ ಸೇರಿ ಆಂಜನೇಯನ ನಮ್ದವ್ರು ಯಾರು ಕೆಟ್ಟಿಲ್ಲ. ನಿಮಗೆಲ್ಲ ಭಗವಂತ ಆಂಜನೇಯ ನಿಮ್ಮನ್ನೆಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ ಆಂಜನೇಯನ ಆಶೀರ್ವಾದ ಇದ್ದು ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ನಾನು ಉದ್ದೂರಸಳ್ಳಿಯ ಆಂಜನೇಯನ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇನ್ನೊಂದು ನಿಮ್ಗೆ ಹೇಳೋದು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ. ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಳಿಗಿರ್ಬೋದು. ನಮ್ಮ ಪೊಡಲಿಪ್ಪೋದಲ್ಲಿ 2 ಜನ ಇದ್ದರು, ರಾಜಪ್ಪ ಅಂತ ಅಷ್ಟು ಮೈನರ್ ಇದ್ದರು. ಇವತ್ತು 4,000 ಜನ ಮಕ್ಕಳು ಓದ್ತವೆ. ಯಾರು ಮಕ್ಕಳು ಓದ್ತವೆ? ಬಸವನಹಳ್ಳಿ ಹುಡುಗಿ, ನಮ್ಮ ಬಾರ್ಡ್ರು ಅರ್ಕೂರು ತಾಲೂಕು, ಇಡೀ ಮೈಸೂರು ಯೂನಿವರ್ಸಿಟಿಗೆ ಮೊದಲನೇ ಸ್ಥಾನದಲ್ಲಿ ಐತೆ ಹುಡುಗಿ. ಹಳ್ಳಿ ಹೆಣ್ಮಕ್ಳು ಹೆಂಗೆ ಓದಬೇಕು ಅನ್ನೋದನ್ನ ನಾವು ದಯಮಾಡಿ ಇಷ್ಟು ಹೇಳೋದು ನೀವು ಆಂಜನೇಯನ ಮುಂದೆ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ. ಕುಮಾರಣ್ಣರು ಆರೋಗ್ಯ 5 ಲಕ್ಷ ಆಗಲಿ 50 ಲಕ್ಷ ಆಗಲಿ ನಾನು ಅಂತ ಹೇಳಿ ಮಾಡಿದರು. ಯಾರು ಕೇಳೋರು ಇವತ್ತು? ಒಂದೊಂದು ಹಾಸ್ಪಿಟ್ಲಿಗೆ ಹೋದರೆ ಹಾಸನದಲ್ಲಿ 500 ಕೋಟಿ ಕೊಟ್ಟು ಆಸ್ಪತ್ರೆ ಖರ್ಚು ಮಾಡಿದು. ಇವತ್ತು ಅದು ಸ್ಮಶಾನ ಇದ್ದಂಗೆ ಐತಿ, ನೋಡೋಕ್ಕಾಗಲ್ಲ. ಅದ್ರೊಳಗಡೆ ಯಾರು ಹೋದ್ರೂ ಕೇಳೋರಿಲ್ಲ, ಹೇಳೋರಿಲ್ಲ. ಅದರಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ, ಈ ಜಿಲ್ಲೆಗೆ ಕುಮಾರಣ್ಣರದು ದುದ್ದ ಶಾಂತಿಗ್ರಾಮ ನೀರಾವರಿ ಯೋಜನೆ ಇರ್ಬೋದು, ಕುಡಿಯೋ ನೀರಿರ್ಬೋದು, ಇಡೀ ಜಿಲ್ಲೆಗೆಲ್ಲ. ಅದರಿಂದ ಇದನ್ನೆಲ್ಲ ಹೇಳಿ ಹೆಚ್ಚಿಗೆ ನಾನು ಇನ್ನು ಮಾತಾಡಲ್ಲ. ನಮ್ಮ ಪರಮಪೂಜ್ಯ ಅರಕಲಗೂಡಿನ ಪರಮಪೂಜ್ಯ ಜಯ ಸ್ವಾಮಿಗಳು ಬಂದಿದ್ದಾರೆ. ಮತ್ತು ಅಲ್ಲಿಂದ ಸ್ವತಂತ್ರ ಬಸವಲಿಂಗ ಸ್ವಾಮಿಗಳು ಬಸವಪಟ್ಟಣ ಅವರು ಬಂದಿದ್ದಾರೆ. ಅವ್ರಿಗೆ ಪಾದಗಳಿಗೆ ನಮಸ್ಕರಿಸಿ ತಮಗೆಲ್ಲರಿಗೂ ಹೊಂದಿಸಿ ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೋಲ್ಲ. ಕುಮಾರಣ್ಣವ್ರು ಮಾತಾಡ್ತಾರೆ. ಅವ್ರು ಇನ್ನೂ 4 ಕಾರ್ಯಕ್ರಮ ಇದೆ, ಅದರಿಂದ ಅನ್ಯತಾ ಭಾವಿಸಬಾರ್ದು. ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ. ನಮ್ಮ ಗುರುಗಳಿಂದ ಇದ್ದಾರಲ್ಲ. ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಿದಂತಹ HD ರೇವಣ್ಣವರಿಗೆ ಧನ್ಯವಾದಗಳು. ಅವ್ರು ಹೇಳ್ತಾ ಇದ್ರು ಈ ಇಡೀ ಹಾಸನಕ್ಕೆ ಎಷ್ಟು ಕಾಲೇಜ್ ತಂದಿದ್ದೀವಿ ಅಂತ. ಸೊ ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆ ಇರ್ಬೋದು, ಆದರೆ 2 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೊಂದಿರುವಂಥ ಏಕೈಕ ಜಿಲ್ಲೆ ಅಂದರೆ ಅದು ಹಾಸನ. ನಾನು ಕುಮಾರಸ್ವಾಮಿ ಅವರು ಕಟ್ಟಿಸಿರೋ 3 ಗೌರ್ಮೆಂಟ್ ಕಾಲೇಜನ್ನು ಹೊಂದಿರ್ತಕ್ಕಂಥ ಹಾಸನ. ಅದರಲ್ಲಿ ನಾನು ಅವ್ರು ಕಟ್ಟಿಸಿರ್ತಕ್ಕಂತಹ ಕಾಲೇಜಲ್ಲೇ ಇಂಜಿನಿಯರಿಂಗ್ ಮಾಡಿದ್ದೀನಿ. ಇದರಿಂದ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅಷ್ಟೇ ಅಲ್ಲ, ಹಾಸನಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇದೆ. ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಕಾಲೇಜಸ್ ಇಲ್ಲ, ಡಿಸ್ಟಿಕ್ಗೆ ಒಂದು ಕೂಡ ಇಲ್ಲ, ಆದರೆ ಅಗ್ರಿಕಲ್ಚರ್ ಕಾಲೇಜ್ ಇದೆ. ಅದೇ ರೀತಿ ಹೊಳೆನರಸೀಪುರ ತಾಲೂಕಲ್ಲಿ ಲಾ ಕಾಲೇಜ್ ಇದೆ. ಈಗ ನೀವು ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಇಡೀ ಜಿಲ್ಲೆಗೊಂದು ಲಾ ಕಾಲೇಜ್ ಕೂಡ ಸಿಗಲ್ಲ, ಆದರೆ ಹೊಳೆನರಸೀಪುರದಲ್ಲಿದೆ. ಈ ಧನ್ಯವಾದಗಳನ್ನ ಹೇಳ್ತಾ ಇನ್ನೊಂದು ನಮ್ಮ ಹಳ್ಳಿ ರೈತರ ಮಕ್ಕಳಿಗೆ ಇನ್ನೊಂದು ಸುದ್ದಿ ಹೇಳಬೇಕಾಗಿದೆ. ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ಗೆ ಕಂಪ್ಯೂಟರ್ಗೆ 60 ಸೀಟ್ ಇದ್ದಿದ್ದು 90 ಸೀಟ್ ಆಗಿದೆ. ಭಾರತ ಸರ್ಕಾರದಿಂದ ಅನುಮತಿ ಕೊಡಿಸಿದ್ದಾರೆ ಕುಮಾರಣ್ಣವರು, ದೇವೇಗೌಡರು. ಅದೇ ರೀತಿ ಹೊಸ ಸಬ್ಜೆಕ್ಟ್ಗಳು ಬಂದಿದೆ, ಸುಮಾರು MTech ಇದೆ. ಅದನ್ನು ಈ ಕಾಪಿ ಕೊಡ್ತೀನಿ. MTechನ ಆಮೇಲೆ ಹೊಸ ಕೋರ್ಸ್ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಆ ಥರ ಒಂದು ಯಾವುದೋ ಒಂದು ನಮ್ಮ ಇವ್ರಿಗೆ ಕೊಟ್ಟಿದ್ದು ಏನಪ್ಪ ಕಾಪಿ ತರಿಸಪ್ಪ, ಅದು ಅಲ್ಲಿ ಕಾಪಿ ತರಿಸಿ ಕೊಟ್ಟರೆ ಅದು
ಆಮೇಲೆ M.Tech 2 ಕೋರ್ಸ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಿದ್ದಾರೆ, ಸಿವಿಲ್ ಕೊಟ್ಟಿದ್ದಾರೆ. ಒಟ್ಟು ಒಂದು ವರ್ಷಕ್ಕೆ 580 ಮಕ್ಕಳುಗಳು ಒಂದೇ ವರ್ಷಕ್ಕೆ ಸೇರ್ಬೋದು. ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದು ಬರೀ 7,000 ರೂಪಾಯಿ ಫೀಸು ಕುಮಾರಣ್ಣವ್ರು ಮಾಡಿಕೊಟ್ಟಿದ್ದು. ಬರೀ 7,000 ರೂಪಾಯಿ ಫೀಸ್ ಒಳ್ಳೇದು. ಖಾಸಗಿ 2,50,000 ಪ್ರತಿ ವರ್ಷ ಕಟ್ಟಬೇಕು. ಇದು 7,000 ವಾಪಸ್ ಬರುತ್ತೆ ನಿಮ್ಗೆ. ಮತ್ತೆ ಅರಸೀಕೆರೆಯಲ್ಲಿ ಒಂದು ಕಾಲೇಜು, ಹಾಸನದಲ್ಲಿ ಒಂದು ಕಾಲೇಜು, ಹೊಸಳ್ಳಿ ಕಾಲೇಜು, ಸುಮಾರು 150 ಕೋಟಿ ಖರ್ಚು ಮಾಡಿದ್ದಾರೆ. ಡಿಪ್ಲೊಮಾ ಹೆಣ್ಮಕ್ಳಿಗೆ ಒಂದು ಕಾಲೇಜ್ ಇದೆ. ಹೊಳೆನರಸೀಪುರದಲ್ಲಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಡಿಪ್ಲೊಮಾ ಹೆಣ್ಮಕ್ಳು ಕಾಲೇಜ್ ಇದೆ. ಇದನ್ನ ನೋಡಿ ನಮ್ಮ ಮಕ್ಕಳುಗಳನ್ನ ಇವತ್ತು ಸುಮ್ಮನೆ ನೀವು ತಗೊಂಡೋಗಿ 2 ಲಕ್ಷ 3 ಲಕ್ಷ ಕೊಟ್ಟು ಕಳ್ಕೋಬೇಡಿ. ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಅದೊಂದು ಕಾಪಿ ಕೊಡ್ತೀನಿ. ತಾವೊಂದು ದಯಮಾಡಿ ಅದನ್ನ ನಾಳೆ ಬರೀಬೇಕು ಅಂತ ಹೇಳಿ ಪತ್ರಿಕಾ ಸ್ನೇಹಿತರಿಗೆ ಮನವಿ ಮಾಡ್ತೀನಿ. ಯಾಕೆ ನಮ್ಮ ಎಲ್ಲ ಹೊಳೆನರಸೀಪುರ ಪತ್ರಿಕಾ ಸ್ನೇಹಿತರು ಬಂದಿದ್ದಾರೆ. ಅವ್ರಿಗೆ ವೆಂಕಟೇಶ್ವರ ಅಧ್ಯಕ್ಷರು ಬಂದಿದ್ದಾರೆ, ಹಾಸನದಿಂದ ಎಲ್ಲ ಬಂದಿದ್ದಾರೆ. ಯಾರು ಅನ್ಯತಾ ಭಾವಿಸಬಾರ್ದು. ಎಲ್ಲರಿಗೂ ಚಂದ್ರು, ಎಲ್ಲರಿಗೂ ನಮ್ಮ ಹಾಸನದಿಂದ ಬಂದಿರೋ ಎಂತ ಎಲ್ಲ ಮಾಧ್ಯಮದವರಿಗೂ ಒಂದ್ಸಲ ನಮ್ಮ HED ರೇವಣ್ಣ ಸಾಹೇಬರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಕುರಿತು ಶ್ರೀ ಸಾಂಬಸದ ಶಿವಸ್ವಾಮಿಗಳು, ಶ್ರೀ ಕಿರಿಕೊಡ್ಲಿ ಮಠ ಕೊಡ್ಲಿಪೇಟೆ ಇವರು ಮಾತನಾಡಲಿದ್ದಾರೆ. ಬೇರೆ ಕಾಲೇಜಲ್ಲಿ ಇಲ್ಲಿ ಬರೀ ಕಂಪ್ಯೂಟರ್ ಸೈನ್ಸ್ 60 90 ಮಾಡಿಸಿದ್ದೀವಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಾನಿಕಲ್ ಕಮ್ಯುನಿಕೇಶನ್ 60 90, ಸಿವಿಲ್ 60, ಮತ್ತೆ ಅಲ್ಲಿಂದ ಇಂಜಿನಿಯರಿಂಗ್ ಅದು ಮೆಕ್ಯಾನಿಕಲ್ 60, ಎಲೆಕ್ಟ್ರಿಕಲ್ 60, ಮತ್ತೆ ಯಾವಪ್ಪ ಇದು ARS ಅದು 60. ಆಮೇಲೆ ಸಿವಿಲ್ನಲ್ಲಿ ಮಾಸ್ಟರ್ ಡಿಗ್ರಿ M.Tech 18, ಮೆಕ್ಯಾನಿಕಲ್ 18 ಮಾಸ್ಟರ್ ಡಿಗ್ರಿ M.Tech. ಒಂದು ಇಂಜಿನಿಯರಿಂಗ್ ಕಾಲೇಜ್ ಹಳ್ಳಿಲಿರೋ ಕಾಲೇಜ್ಗೆ M.Tech ಎಲ್ಲರೂ ನೋಡಿದಿರೋ ಈಗ ರಾಜ್ಯದಲ್ಲಿ. ಇದು ಹೊಸಳ್ಳಿ ಮೊದಲನೇ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಡಿ ನಡೆಯದಿರ್ದೊಡೆ ಎಂತೊಲಿವನೆಯ ನಮ್ಮ ಕೂಡಲ ಸಂಗಮ ದೇವ. ಅಖಂಡ ಮಂಡಲಾಕಾರಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಳಾತೀತ ತಸ್ಮೈ ಶ್ರೀ ಗುರವೇ ನಮಃ. ಉದ್ದೂರು-ಹೊಸಳ್ಳಿ ಗ್ರಾಮದ ವೀರಾಂಜನೇಯ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಹಾಲಿ ಮಂತ್ರಿಗಳು ಆದ ಕುಮಾರಣ್ಣನವರೇ, ರಾಜ್ಯದ ಹಿರಿಯ ಮಾಜಿ ಮಂತ್ರಿಗಳು, ಅದೇ ರೀತಿ ಜನಪ್ರಿಯ ಶಾಸಕರಾದ ರೇವಣ್ಣನವರೇ, ಭಾಗವಹಿಸ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸ್ತಕ್ಕಂಥ ಬಸವಾಪಟ್ಟಣ ಮತ್ತು ಚಿಲುಮೆ ಮಠದ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ, ವೇದಿಕೆಯನ್ನು ಅಲಂಕರಿಸ್ತಕ್ಕಂಥ ಎಲ್ಲ ಹಿರಿಯರೇ, ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಇದೊಂದು ಉದ್ದೂರು-ಹೊಸಳ್ಳಿ ಗ್ರಾಮದಲ್ಲಿ ಅಭೂತಪೂರ್ವವಾದ ಕಾರ್ಯಕ್ರಮ ಇವತ್ತು ಆಗ್ತಾ ಇರತಕ್ಕಂಥದ್ದು. 2 ಜನ ರೇವಣ್ಣನವರು ಮತ್ತು ಕುಮಾರಣ್ಣನವರನ್ನ ಇಲ್ಲಿ ಕರೆಸಿ ಅವರ ಮುಖೇನ ಆಂಜನೇಯ ದೇವಾಲಯದ ಉದ್ಘಾಟನೆಯನ್ನು ಇಬ್ಬರಲ್ಲೂ ಕೂಡ ಅವರ ಇಡೀ ಕುಟುಂಬ ದೇವರ ಅದೇ ಇಟ್ಟಕ್ಕಂಥ ಪ್ರೀತಿ ಸಮ್ಮಿಲನ ಆಗಿ ಇಂತಹ ಇಡೀ ಜಿಲ್ಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಿರ್ತಕ್ಕಂಥದ್ದು. ರೇವಣ್ಣ ಕಾಳಜಿಯನ್ನು ನೋಡಬೇಕು. ನೀವು ಈಗಾಗಲೇ ನೋಡಿದ್ದೀರಿ ಅವರು ಎಷ್ಟು ಸರ್ಕಾರದ ಯೋಜನೆಗಳನ್ನು ಪ್ರಯೋಜನ ಹೊಂದಿಕೊಳ್ಳಬೇಕು ಅಂತ ಹೇಳಿ ಬಂದಿರತಕ್ಕಂಥ ಎಲ್ಲ ಯೋಜನೆಗಳನ್ನು ನಿಮಗೆ ಹಂಚುತ್ತಾ ಇದ್ರಿ. ಈಗ ಅವರ ಒಂದು ಮಾತಿನಲ್ಲಿ ಅದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ. ಅದು ಅವರ ಏನಂತಂದ್ರೆ ಜನಸಾಮಾನ್ಯ ಇರ್ತಕ್ಕಂಥ ಕಾಳಜಿಯನ್ನು ಅದು ತೋರಿಸ್ತಕ್ಕಂಥದ್ದು. ಆ ಮುಖೇನ ಅವರು ಜನೋಪಯೋಗಿ ಶಾಸಕರಾಗಿ, ಜನೋಪಯೋಗಿ ಮಂತ್ರಿಗಳು ಆಗಿರ್ತಕ್ಕಂಥ ಅಂತಹ ಇಬ್ಬರನ್ನ ಪಡೆದಂತ ಈ ಹಾಸನ ಜಿಲ್ಲೆ ನಿಜಕ್ಕೂ ಕೂಡ ಪುಣ್ಯ ವಿಶೇಷವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಅದೇ ರೀತಿ ಮಾಜಿ ಪ್ರಧಾನಿಗಳ ಈ ಜಿಲ್ಲೆಯಲ್ಲಿ ಜಿಲ್ಲೆಗೆ ಸದಾಕಾಲ ಕಾಳಜಿ ಹೇಳಿದ್ರೆ ಅದು ಕೂಡ
ಹಾಸನ ಜಿಲ್ಲೆಯ ಒಂದು ವಿಶೇಷ ಆಗಿರ್ತಕ್ಕಂಥದ್ದು. ಆ ಮುಖೇನ ಎಲ್ಲ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ರೇವಣ್ಣನವರ ಹಸ್ತ ಯಾವತ್ತೂ ಕೂಡ ಕೈ ಚಾಚಿ ಇರ್ತಕ್ಕಂಥದ್ದು, ಹಸ್ತವನ್ನ ಕೊಟ್ಕೊಂಡಿರ್ತಕ್ಕಂಥದ್ದು. ಇತ್ತೀಚಿನ ದಿನಮಾನಗಳಲ್ಲಿ 3 ಬಹಳ ಭಕ್ತಿಯನ್ನು ತೋರಿಸ್ತಕ್ಕಂಥ ಜನ, ಇನ್ನೊಂದು ಈ 3 ದೇವರಿಗೆ ಆರಾಧನೆಯನ್ನ ಮಾಡ್ತಕ್ಕಂಥ ಜನ ಇರ್ತಕ್ಕಂಥದ್ದು. ಭಾರತ ದೇಶದ ಒಂದು ಸಂಸ್ಕೃತಿ ಇತಿಹಾಸವನ್ನ ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಇಡೀ ದೇಶದ ಜನ ನಮ್ಮ ಬದುಕನ್ನ ಕಟ್ಕೊಂಡಿರ್ತಕ್ಕಂಥದ್ದು ಧರ್ಮ ಶ್ರದ್ಧೆಯ ಮುಖೇನ. ಆ ಮುಖೇನ ಒಂದು ಕೃಷಿ ಇರ್ಬೋದು, ಒಂದು ಅಭಿವೃದ್ಧಿ ಇರ್ಬೋದು, ಒಂದು ಕೈಗಾರಿಕೆ ಇರ್ಬೋದು, ಎಲ್ಲವನ್ನು ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮದ ಮುಖೇನ ಕಟ್ಟಿಕೊಂಡಿರ್ತಕ್ಕಂಥದ್ದು. ಅಂತಹ ಪವಿತ್ರವಾದ ಧಾರ್ಮಿಕ ಕ್ಷೇತ್ರ ಈ ಭಾರತ ದೇಶ ಆಗಿರ್ತಕ್ಕಂಥದ್ದು. ನೀವು ಅನೇಕ ದೇಶಗಳನ್ನು ನೋಡಿರ್ಬೋದು. ಒಂದು ದೇಶದ ಜನ ಇಡೀ ದೇಶಕ್ಕೆ ದೇಶವೇ ಒಂದೇ ದೇವರನ್ನು ಆರಾಧನೆ ಮಾಡ್ತಕ್ಕಂಥ, ಒಂದೇ ದೇವರನ್ನ ಭಕ್ತಿ ಶ್ರದ್ಧೆಯನ್ನು ಮಾಡ್ತಕ್ಕಂಥ ಜನ ಇರ್ತಕ್ಕಂಥದ್ದು. ಆದರೂ ಕೂಡ ಅಲ್ಲಿ ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಪ್ರತಿ ಕುಟುಂಬವೂ ಕೂಡ ಒಂದೊಂದು ಹೆಸರಿನಲ್ಲಿ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ಆರಾಧನೆ ಮಾಡ್ತಕ್ಕಂಥ ಜನ ಇರ್ತಕ್ಕಂಥದ್ದು. ಆದರೂ ಕೂಡ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಪರಸ್ಪರ ಪ್ರೀತಿ ವಿಶ್ವಾಸದ ಬದುಕನ್ನು ಕಟ್ಟಿಕೊಂಡಿದ್ದೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಧಾರ್ಮಿಕ ಪ್ರಜ್ಞೆ ಮತ್ತು ಶ್ರದ್ಧೆ. ಆ ಮುಖೇನ ಎಲ್ಲ ಗ್ರಾಮಗಳಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟೇ ವಿಜ್ಞಾನ ಮುಂದುವರೆದ್ರೂ ಕೂಡ ನಾವು ಆಂತರಿಕವಾಗಿ ಧರ್ಮದ ಪ್ರಜ್ಞೆಯಲ್ಲೇ ಬದುಕಬೇಕಾಗ್ತದೆ, ಧರ್ಮದ ನಡೆ ನುಡಿಯಲ್ಲೇ ಬದುಕಬೇಕಾಗ್ತದೆ. ಆ ಮುಖೇನ ಧರ್ಮದ ಜಾಗೃತಿಯನ್ನು, ಧರ್ಮ ಶ್ರದ್ಧೆಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಆಗಲೇ ಹೇಳಿದರು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ ಅಂತ. ಶಿಕ್ಷಣ, ಸಂಸ್ಕಾರ ಎರಡನ್ನೂ ನಿಮ್ಮ ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಎಲ್ಲರೂ ಕೂಡ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಅಭಿವೃದ್ಧಿಯಲ್ಲಿ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಇರಬೇಕು ಮತ್ತು ಶಿಕ್ಷಣ ಇರಬೇಕು. ಅವೆರಡೂ ಇದ್ದಾಗ ಮಾತ್ರ ಎಲ್ಲವೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಅನೇಕ ಧಾರ್ಮಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಈ ಕುಟುಂಬ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು. ಅಂತಹ ಕುಟುಂಬಕ್ಕೆ ಆಂಜನೇಯ ಸ್ವಾಮಿ ಆಯುಷ್ಯ, ಆರೋಗ್ಯ, ಭಾಗ್ಯಗಳನ್ನು ನೀಡಲಿ. ನಾವೆಲ್ಲರೂ ಕೂಡ ಭಕ್ತ ಮಹಾಶಯರು ಒಂದು ಉದಾಹರಣೆಯನ್ನು ಕೊಡ್ತೇನೆ. ದೇವರ ಮುಳುಗೆ ಬಂದಾಗ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ. ಮನುಷ್ಯ ಅಂತರಂಗ, ಬಹಿರಂಗ ಎರಡೂ ಆಚರಣೆಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಬಹಿರಂಗ ಆಚರಣೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೇವೆ, ಅಲಂಕಾರವಾಗಿರಲಿಕ್ಕೆ. ನಾವು ಕನ್ನಡಿಯನ್ನು ನೋಡ್ತೇವೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಎಲ್ಲರೂ ಕೂಡ ಕನ್ನಡಿಯನ್ನು ನೋಡುವಂಥ ಜನ ನಾವಿದ್ದೇವೆ. ಕನ್ನಡಿಯ ಮುಂದೆ ನಿಂತಾಗ ನಾವೇನು ಮಾಡ್ಕೊಳ್ತೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಅಲ್ಲಿ ಸರಿಪಡಿಸ್ಕೊಳ್ತಾ ಹೋಗ್ತೇವೆ. ಯಾವುದೇ ಬಹಿರಂಗ ನ್ಯೂನತೆಗಳಿರ್ಬೋದು. ಅದೇ ರೀತಿ ನಾವು ದೇವರ ಮುಂದೆ ನಿಂತಾಗ, ದೇವಸ್ಥಾನದ ಮುಂದೆ ನಿಂತಾಗ ನಮ್ಮ ಆಂತರಿಕ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಹೋಗಬೇಕಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನಮ್ಮನ್ನು ನಿರಂತರವಾಗಿ ಕಾಡ್ತಾ ಇರ್ತವೆ. ಅಂಥವರಿಂದ ನಮಗೆ ಒಂದು ಪರಿಹಾರವನ್ನು ಕೊಡುವಂತ ಹೇಳ್ತಕ್ಕಂಥ ಒಂದು ಭಕ್ತಿಯ ಕಾರ್ಯಕ್ರಮ ಈ ದೇವಾಲಯದ ಮುಂದೆ ನಾವು ಮಾಡಬೇಕಾಗ್ತದೆ. ಆ ಮುಖೇನ ನಿಮ್ಮೆಲ್ಲರ ಬದುಕು ಹಸನಾಗಲಿ, ಶುಭವಾಗಲಿ. ನಿಮ್ಮೆಲ್ಲರ ಬದುಕು ನೆಮ್ಮದಿಯ ಬದುಕಾಗಲಿ, ಪರಸ್ಪರ ಪ್ರೀತಿ ವಿಶ್ವಾಸದ ಬದುಕಾಗಲಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮೆರಡನ ಮಾತನ್ನು ಮುಗಿಸ್ತೇವೆ. ಶುಭಂಭೂಯಾತ್. ಗ್ರಾಮಸ್ಥರಲ್ಲಿ ವಿನಂತಿ. ಈಗ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ ಜಯದೇವ ಸ್ವಾಮೀಜಿಗಳು, ಚಿಲುಮೆ ಮಠ, ಅರ್ಕಲ್ಗೋಡು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸ್ವತಂತ್ರ ಬಸವಲಿಂಗ ಸ್ವಾಮಿಗಳು, ತೋಟದಾರ್ಯ ಮಠ, ಬಸವಪಟ್ಟಣ ಅವರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ಈಗ ನಮ್ಮೆಲ್ಲರನ್ನು ನೀವೆಲ್ಲ ನಿರೀಕ್ಷಣೆಯನ್ನು ಮಾಡ್ತಿರುವಂತೆ ನಮ್ಮೆಲ್ಲರನ್ನ ಕುರಿತು ಮಾತನಾಡಲಿದ್ದಾರೆ ಮಾನ್ಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಣ್ಣನವರು ಆಗಮಿಸಿದ್ದಾರೆ. ಅವರು ಈಗ ವೇದಿಕೆಯನ್ನು ಕುರಿತು ಮಾತಾಡ್ತಾರೆ.
ದಯಮಾಡಿ ಎಲ್ಲ ಗ್ರಾಮಸ್ಥರು ಅವರ ಮಾತುಗಳನ್ನ ಕೇಳಬೇಕಾಗಿ ವಿನಂತಿಸ್ಕೊಳ್ತಾ ಈಗ ನಿಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಾಂಬಸದ ಶಿವ ಸ್ವಾಮಿಗಳು ಶ್ರೀ ಕೊರಕಡ್ಲಿ ಮಠ ಕೊಡ್ಲಿಪೇಟೆಯವರಿಗೆ ಧನ್ಯವಾದಗಳು. ಇವತ್ತಿನ ಉದ್ದೂರು ಹೊಸಳ್ಳಿ ಗ್ರಾಮದ ವೀರಾಂಜನೇಯ ಸ್ವಾಮಿಯ ದೇವರ ಒಂದು ಪುನರ್ ಪ್ರತಿಷ್ಠಾಪನೆ ಅಲ್ಲ, ದೇವರ ಗುಡಿಯ ಒಂದು ಪ್ರತಿಷ್ಠಾಪನೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈಗಾಗಲೇ ನಿಮ್ಮೆಲ್ಲರ ಆತ್ಮೀಯತೆಯನ್ನು ಹೊಂದಿರತಕ್ಕಂಥ ಮಾಜಿ ಸಚಿವರು, ಶಾಸಕರು ಆಗಿರ್ತಕ್ಕಂಥ ನಮ್ಮ ಸಹೋದರ ಎಚ್ ಡಿ ರೇವಣ್ಣ ಅವರೇ, ಗ್ರಾಮದ ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ರೇವಣ್ಣ ಅವರು ಶಿಕ್ಷಣ ಬಗ್ಗೆ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಗ್ರಾಮದ ಯುವಕ ಸ್ನೇಹಿತರು ನವೀನ್ ಅಂತಲ ಪ್ರಾಸ್ತಾವಿಕವಾಗಿ ಈ ಗ್ರಾಮದ ಹಿನ್ನೆಲೆಯನ್ನು ಹೇಳಿದರು. ಈ ಗ್ರಾಮ ಮೊದಲು ಯಾವ ರೀತಿ ಪ್ರಾರಂಭ ಆಯಿತು, ಈ ಗ್ರಾಮದಲ್ಲಿ ಇವತ್ತಿನ ಈ ವೀರಾಂಜನೇಯ ಸ್ವಾಮಿಯ ದೇವರನ್ನ ಈ ಗ್ರಾಮಕ್ಕೆ ಯಾವ ರೀತಿ ತಂದಂಥದ್ದು, ಈ ಗ್ರಾಮದ ಹಿನ್ನೆಲೆ ಎಲ್ಲವನ್ನು ಪ್ರಾಸ್ತಾವಿಕವಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಇವತ್ತು ನಮ್ಮ ದೇಶ ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತಾ ಇದ್ದೀವಿ. ನಮ್ಮ ದೇಶ ಇವತ್ತು ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ. ನೀವು ಈಗಿನ ದಿನಗಳಲ್ಲಿ ನೋಡಿ, ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಜನರಿಂದ ಭಕ್ತರಿಂದ ತುಂಬಿ ತುಳುಕ್ತಾ ಇರ್ತದೆ ದೇವಸ್ಥಾನಗಳು. ದೇವರ ಬಗ್ಗೆ ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದರೂ, ಎಷ್ಟೇ ಹಣವಂತರಾದರೂ, ಎಷ್ಟೇ ವಿದ್ಯೆಯನ್ನು ಕಲ್ತಿದ್ರು, ಅಂತಿಮವಾಗಿ ನಾವು ಶರಣಾಗಬೇಕಾದಂಥದ್ದು ದೇವರಿಗೇನೆ. ಕಷ್ಟಗಳು ಬಂದಾಗ ದೇವರೇ ಕಾಪಾಡಪ್ಪ ಅಂತಕ್ಕಂಥ ಪ್ರಾರ್ಥನೆಯನ್ನು ಒಂದು ಸಣ್ಣ ಗ್ರಾಮದಲ್ಲಿರ್ತಕ್ಕಂಥ ಬಡವರು ಗ್ರಾಮಗಳಲ್ಲಿ ಆ ದೇವರ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಪ್ರಾರಂಭ ಆಗಿ ಇವತ್ತು ತಿರುಪತಿ ವೆಂಕಟರಮಣ ಸ್ವಾಮಿ ಇರ್ಬೋದು, ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮನ ದೇವಸ್ಥಾನಕ್ಕೆ ಹೋಗ್ಬೋದು, ದೊಡ್ಡ ದುಡ್ಡು ಇರ್ತಕ್ಕಂಥವ್ರು ಹೋಗಿ ಅಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ನಾನು ಇತ್ತೀಚಿನ ದಿನಗಳ ನಮ್ಮ ಜನರ ಬದುಕಿನ ಬಗ್ಗೆ ನನಗೆ ಭಾಳ ಒಂದು ರೀತಿ ಮನಸ್ಸಿನಲ್ಲಿ ನೋವು ಪಡ್ತೀನಿ ನಾನು. ಕಾರಣ, ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳಿದೆ, ನಮಗೆ ಆರ್ಥಿಕವಾಗಿ ಬೆಳೀತಾ ಇದ್ದೇವೆ. ಪ್ರತಿನಿತ್ಯ ನೀವು ಬಹುಶಃ ಕೆಲವು ಪ್ರಮುಖ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ನೋಡಿದ್ರೆ, ವಾಹನ ಸಂಚಾರ ನೋಡಿದ್ರೆ ಯಾರಿಗೂ ಇವತ್ತು ಹಣದ ಕೊರತೆ ಇದೆ ಅಂತಲೂ ಕಾಣಲ್ಲ. ಶನಿವಾರ ಭಾನುವಾರ ಒಂದು ವರ್ಗದ ಜನ ಇದ್ದಾರೆ. ಆ ಜನ ದೊಡ್ಡ ದೊಡ್ಡ ರೆಸಾರ್ಟ್ಗಳಿಗೆ ಹೋಗಿ ಆ ಶನಿವಾರ ಭಾನುವಾರ ಕಾಲ ಕಳೆದು ಸೋಮವಾರ ಕೆಲಸಕ್ಕೆ ಮತ್ತೆ ಬರ್ತಕ್ಕಂಥ ದಿನಗಳು ನೋಡ್ತಿದ್ದೀವಿ. ಆದರೆ ನಮ್ಮ ಹಳ್ಳಿಗಳು ಇವತ್ತು ಸಹ ಒಂದು ಆರ್ಥಿಕವಾಗಿ ಬೆಳೀತಕ್ಕಂಥದ್ರಲ್ಲಿ ಹಿಂದುಳಿದಿದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ನಾನೀಗ ಬರಬೇಕಾದ್ರೆ ನಿಮ್ಮ ಊರಿನ ರಸ್ತೆಯಲ್ಲಿ
ಒಂದು ಹೆಣ್ಣು ಮಗಳು ಒಂದು ಸಣ್ಣ ಮಗು ಎತ್ಕೊಂಡಿದ್ಲು. ಆ ಮನೆ ಮುಂದ್ಗಡೆ ನಿಂತಿದ್ದನ್ನು ನಾನೇನು ಗಮನಿಸಿದೆ, ಆ ಮನೆಯ ಮುಂದಿನ ನಾಡಂಚುಗಳು ಎಲ್ಲ ಉದುರೋಗಿದೆ. ಆ ಮನೆ ಮುಂದೆ ಹೆಣ್ಮಗಳು ನಿಂತಿದ್ದನ್ನು ನೋಡಿದೆ. ನಾನು ಚಿಂತನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಕುಟುಂಬಗಳ ಪರಿಸ್ಥಿತಿಗಳು ಪ್ರತಿನಿತ್ಯ ನಾನು ಮನೆಗೆ ಬರ್ತಕ್ಕಂಥ ಜನರಲ್ಲಿ ಕಾಣ್ತೇನೆ. ಒಂದು ಕಡೆ ದೊಡ್ಡ ಶ್ರೀಮಂತಿಕೆ, ಇನ್ನೊಂದು ಕಡೆ ಈ ರೀತಿಯ ಬದುಕು. ಇನ್ನು ನಮ್ಮ ರೇವಣ್ಣ ಅವರಿಗೆ ಹೇಳ್ತಾ ಇದ್ರು, ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ದೀರಿ, ಟೆಕ್ ತರಿಸಿದ್ದೇನೆ, ಈಗ 19 ಟೆಕ್ ಸ್ಥಾನಗಳು ಸಿವಿಲ್ನಲ್ಲಿ, ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಲ್ಲ ಹೇಳ್ತಾ ಇದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಎಲ್ಲ. ಇವತ್ತು ಮೊಸಳೆ ಹೊಸಳ್ಳಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ಆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಲಭ್ಯ ಒದಗಿಸ್ತಾ ಇದ್ದೇವೆ ಅಂತೇಳಿ. ಇದೆಲ್ಲ ಒಪ್ತೀನಿ. 1600 ಮಕ್ಕಳು ಓದೋದು ಮಾಡೋದು ಎಲ್ಲ ಸರಿ. ಓದೋದ ಮೇಲೆ ಏನು ಮಾಡ್ತಾ ಇದ್ದಾರೆ, ಇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಪಾಪ ನೀವು ಸಾಲ ಸೋಲ ಮಾಡ್ತೀರಿ, ಅದು ಕಂಪ್ಯೂಟರ್ ಸೈನ್ಸ್ಗೆ ನಾವೇನಾದರೂ ಮೆರಿಟ್ನಲ್ಲಿ ಸೀಟ್ ಸಿಗದೇ ಇದ್ದರೆ ಕಂಪ್ಯೂಟರ್ ಸೈನ್ಸಿಗೆ ಸೇರಿಸಬೇಕು ಅಂದರೆ 40 ಲಕ್ಷ 50 ಲಕ್ಷ ರೂಪಾಯಿ ಕೇಳ್ತಾರೆ. ಮಕ್ಕಳು ಓದಬೇಕು ಅಂತ ಆಸೆ ಪಡ್ತಾರೆ. ನೀವು ಸಾಲ ಸೋಲ ಮಾಡಿ ಆ ಮಕ್ಕಳನ್ನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿಸ್ತೀರಿ. ರೇವಣ್ಣವ್ರು ಹೇಳಿದಂಥ ರೀತಿಯಲ್ಲಿ ಮೊಸಳೆ ಹೊಸಳ್ಳಿ ಗೌರ್ಮೆಂಟ್ ಸ್ಕೂಲ್ ಕಾಲೇಜಲ್ಲಿ ನಿಮಗೆ ಬಹುಶಃ 17,000 18,000 ಗೊತ್ತಿಲ್ಲ, ಅದು ಎಷ್ಟಿದೆ ಈಗ ಫೀಸು ಅಂತೇಳಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ಸೀಟ್ ಸಿಗುತ್ತೆ? ಲಕ್ಷಾಂತರ ಮಕ್ಕಳು ಪ್ರತಿ ವರ್ಷ ಸೇರ್ತಾರೆ. ಆ ಮಕ್ಕಳು ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದರೆ ಇವತ್ತು 50 ಲಕ್ಷದಿಂದ 1 ಕೋಟಿವರೆಗೆ ಖರ್ಚು ಮಾಡಿಸ್ತೀರಿ. ಮನೆ ಮಠ ಎಲ್ಲ ಮಾರ್ತೀರಿ ಆ ಮಕ್ಕಳಿಗೋಸ್ಕರವಾಗಿ, ಜಮೀನು ಮಾರ್ತೀರಿ. ಆ ಮಕ್ಕಳು ಓದೋದ ಮೇಲೆ ಕೆಲಸ ಸಿಗಲ್ಲ. ಕೆಲಸ ಸಿಕ್ಕಿದ್ರು ತಂದೆ ತಾಯಂದ್ರೂ ಮರೀತಾರೆ. ಯಾವ ರೀತಿ ನಾವು ಬಂದು ಅಂತಕ್ಕಂಥ ಯೋಚನೆ ಮಾಡಲ್ಲ. ಇವತ್ತು ನೀವು ಬೆಳಗ್ಗೆ ಇದ್ದರೆ ಆ ಟಿ ವಿ ಹಾಕ್ಬಿಟ್ರೆ ನಮ್ಮ ಯುವಕರು ನೀವೆಲ್ಲ ಜೈ ಶ್ರೀರಾಮ್ ಅಂದ್ರಿ, ನಿಜಕ್ಕೂ ನಿಮ್ಮನ್ನು ಮೆಚ್ಕೋತೀನಿ. ಆ ಜೈ ರಾಮ್ ಅಂತೇಳಿ ರಾಮನ ಏನು ಭಜನೆ ಮಾಡ್ತಾ ಇದ್ದೀರಿ. ನಾವು ಒಂದು ಕಾಲದಲ್ಲಿ ಒಳನರಸೀಪುರದಲ್ಲಿ ಸಾಯಂಕಾಲ ಟೈಮು ನಮ್ಮ ತೇರು ಬೀದಿ ಇದೆಯಲ್ಲ, ಅಲ್ಲಿ ನಮ್ಮ ಶಂಕರ ಮಠ ರೇವಣ್ಣವರು ಅವ್ರಿಗೂ ಜ್ಞಾಪಕ ಇದೆ, ಅವ್ರ ಜೊತೆ ಹೋಗುವೆ. ನಾನು ಚಿಕ್ಕ ಹುಡುಗ ಇದ್ದಾಗ ಪ್ರತಿ ಬಹುಶಃ ಶನಿವಾರಲೋ ಭಾನುವಾರಲೋ ಇಲ್ಲ ಸೋಮವಾರಲೋ ಗೊತ್ತಿಲ್ಲ, ಆ ರಥದ ಬೀದಿಲಿ ಒಂದು ದೀಪ ಹಚ್ಕೊಂಡು ರಾಮನ ಭಜನೆ ಮಾಡ್ತಾ ಆ ಒಂದು ರಥ ಬೀದಿ ಸಂಪೂರ್ಣವಾಗಿ ಭಜನೆ ಮಾಡ್ತಾ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ನಾವು ಸುತ್ತಾ ಇದ್ದಂಥ ದಿನ. ನಾವು ಅದು ಯಾವುದನ್ನು ಮರೆತಿಲ್ಲ. ಈಗ ರೇವಣ್ಣ ಅವರು ಏನೊಂದು ತೋಟ ರೇವಣ್ಣವ್ರು ಮಾಡಿದ್ದಲ್ಲ, ಅದು ದೇವೇಗೌಡರು ಮಾಡಿದಂಥ ತೋಟ. ಆಗ ಅವರು MLA ಇದ್ದರು. ಆಲೂಗೆಡ್ಡೆ ಹಾಕ್ಬೇಕಾದ್ರೆ ಚಡ್ಡಿ ಹಾಕ್ಕೊಂಡು ಗೋಣಿ ಚೀಲದಲ್ಲಿ ಮಲಗಿ ಗೋಣಿ ಚೀಲದ ಮೇಲೆ ಆಲೂಗೆಡ್ಡೆ ಬೆಳೀತಾ ಇದ್ದಂಥದ್ದು ನೀವು ಅವ್ರನ್ನ ಶಾಸಕರು ಮಾಡಿದ್ದಾಗ. ಏಕೆಂದರೆ ನೀವೆಲ್ಲ ಆಗ ಹೊಳೆನರಸೀಪುರ ತಾಲೂಕಲ್ಲಿ ಇದ್ರಿ. ಆ ದಿನಗಳನ್ನು ನಾನು ನೋಡಿದ್ದೇನೆ. ಅವತ್ತಿನ ಸಂದರ್ಭದಲ್ಲಿ ಬಸ್ಗಳಿರಲಿಲ್ಲ. ನಾವು ಹೊಳೆನರಸೀಪುರದಿಂದ ನಡ್ಕೊಂಡು ಹೋಗ್ಬೇಕು. ಆ ಕಡೆ ಮಾವಿನಕೆರೆ ಮೇಲೆ ಹೋಗ್ಬೇಕು ಅಂದರೆ ಹೊಳೆ ದಾಟಬೇಕು. ಹೊಳೆ ದಾಟೋದು ಕಷ್ಟ. ಈ ಭಾಗದಲ್ಲಿ ಹೋಗುವ ನಾವು. ಇವತ್ತು ಎಲ್ಲ ಅಭಿವೃದ್ಧಿ ಆಗಿದೆ, ಮೂಲಭೂತ ಸೌಕರ್ಯಗಳಿದೆ. ಅವತ್ತು ಸಾಯಂಕಾಲ 6 ಗಂಟೆಗೆ ನಾವು ಪಡಲಿಪ್ಪನಲ್ಲಿ ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ದಂಥ ದಿನಗಳು. ವಿದ್ಯುತ್ ಶಕ್ತಿ ಇಲ್ಲ. ಆಗ ನಮ್ಮ ಸೀಮೆಣ್ಣೆ ಬುಡ್ಡಿ, ಅದು ಹಳೆ ಬಟ್ಟೆ, ಅದನ್ನು ಎಣ್ಣೆಲಿ ಹಚ್ಚಿ ಆ ಗ್ಲಾಸಲ್ಲಿ ಹಾಕಿ ಅಲ್ಲಿ ಸೀಮೆಣ್ಣೆ ತುಂಬಿಬಿಟ್ಟು ಬೆಂಕಿ ಹಚ್ಕೊಂಡು ಬೆಳಕು ಕಾಣುವು. ಅಂಥ ದಿನಗಳು ಇವತ್ತು ನಮ್ಮಲ್ಲಿ ನಮ್ಮ ಮಕ್ಕಳು ನೋಡೋಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಅಭಿವೃದ್ಧಿ ಕಂಡಿದ್ದೇವೆ, ರಸ್ತೆಗಳು, ಕುಡಿಯೋ ನೀರಿನ ವ್ಯವಸ್ಥೆ. ಇವತ್ತು ಈ ಬಾಟ್ಲು ನೀರಿಟ್ಟಿದ್ದೀರಲ್ಲ, ಇದು ಕುಡಿದ್ರೂ ಗ್ಯಾರಂಟಿ ಇಲ್ಲ. ಈ ಬಾಟ್ಲಲ್ಲಿ ಇಟ್ಟಿರೋ ಮಿನರಲ್ ನೀರು ಕುಡಿದ್ರೂ ಆ ನೀರು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ ನಮಗೆ. ಹಿಂದೆ ನಾವು ಸಣ್ಣ ಹುಡುಗರಿದ್ದಾಗ ನಾವು ನೋಡಿದ್ವಿ, ನಮ್ಮ ಅಜ್ಜಿ ನಮ್ಮ ತಾಯಿ ಊರಿಗೆ ಮುತ್ಗೇರಹಳ್ಳಿಗೆ ಹೋದರೆ, ಅರದನಹಳ್ಳಿಗೆ ಹೋದರೆ ಆ ಕೆರೆಗಳಿದ್ವಲ್ಲ, ಒಂದು ಕಡೆ ದನ ತೊಳಿತಾ ಇರೋರು, ಇನ್ನೊಂದು ಕಡೆ ಬಟ್ಟೆ ಒಗೆಯೋರು ನಮ್ಮ ತಾಯಂದರು, ಇನ್ನೊಂದು ಕಡೆ ನಾವು ಅದೇ ನೀರನ್ನೇ ತಗೊಂಬಂದು ಮನೇಲಿ ಮೂಲೆಯಲ್ಲಿ ಒಂದು ದೊಡ್ಡ ಇದಿಟ್ಟು ನೀರು ತುಂಬೋಕ್ಕೆ
ಕಡಾಯದಲ್ಲಿ ನೀರು ಹಾಕಬೇಕಾದ್ರೆ ನಮ್ಮ ಫಿಲ್ಟರ್ ಹೆಂಗಿತ್ತು, ಈಗ ನೀವು ವಾಟರ್ ಫಿಲ್ಟರ್ ನೋಡ್ತಾ ಇದ್ದೀರಿ, ಎಲ್ಲ ಊರುಗಳಲ್ಲಿ ಒಂದು ಫಿಲ್ಟರ್ ಹಾಕ್ಸ್ಕೊಡಿ ಅಂತೀರಿ. ಅವತ್ತಿನ ಫಿಲ್ಟರ್ ಆಗಿತ್ತಪ್ಪ ಅಂದರೆ ನೀವು ನಮ್ಮ ಯಜಮಾನರುಗಳು ಹುಟ್ಟಿದಂಥ ಪಂಚೆ ಹಳೆದಾದ ಮೇಲೆ ಆ ಪಂಚೆ ತೆಗೆದು ಕಂಟಿಗೆ ಸುತ್ತುವು, ನೀರನ್ನ ತಗೊಂಬಂದು ಒಳೆಯಿಂದ ಆ ಕೆರೆಯಿಂದ ನೀರು ತಂದು ಅಲ್ಲೇ ಇದಕ್ಕೆ ನೀರು ಹಾಕ್ಬಿಟ್ಟು ಫಿಲ್ಟ್ರ್ ಮಾಡ್ಕೊಳ್ಳಿವು. ಆ ನೀರು ಕುಡಿದ್ರೆ ನಮಗೇನೂ ಆಯ್ತಿರಲಿಲ್ಲ, ಆಗ ಚೆನ್ನಾಗೇ ಇದ್ದು. ಈಗ ಇಂಥ ನೀರು ಕುಡಿದ್ರೂ ಹಲವಾರು ಕಾಯಿಲೆ. ಇದು ಯೋಚನೆ ಮಾಡಿ. ನಾನು ಒಂದು ನಿಮಗೆ ಮನವಿ ಮಾಡೋದು, ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಭಾಗ ಇರಲಿ, ಬೆಳೀತಾ ಇದ್ದೀವಿ, ಏನು ತೊಂದರೆ ಇಲ್ಲ, ಅದು ಯಾರಿದ್ದರೂ ಮಾಡಲೇಬೇಕು. ಇವತ್ತು ನಮ್ಮ ಕುಟುಂಬಗಳಲ್ಲಿ ಬದುಕ್ತಕ್ಕಂಥ ವಾತಾವರಣ ಇದೆಯಲ್ಲ, ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ಯುವಕರು ಇವತ್ತೇನು ಈ ದೇವಸ್ಥಾನ ಕಟ್ಟಿ ಆ ದೇವ್ರ ಮೇಲೆ ನಂಬಿಕೆಯಿಂದ ಈ ಒಂದು ನಮ್ಮ ಕೇಸರಿ, ನಮ್ಮ ಹಿಂದೂ ಸಂಸ್ಕೃತಿಯ ಈ ಒಂದು ಬಟ್ಟೆಯನ್ನು ನನಗೂ ಹೆಗಲ ಮೇಲೆ ಹಾಕಿದ್ದೀರಿ, ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತಕ್ಕಂಥದ್ದು. ಕುಟುಂಬಗಳಲ್ಲಿ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಮೊನ್ನೆ ದಿನ ನಾನು ಟಿ ವಿ ನೋಡ್ತಾ ಇದ್ದೆ, ಮನೇಲಿ ಒಂದು ಹೆಣ್ಮಗಳು ಸೀರೆ ಹಾಕೊಳ್ಳದೆ ನೈಟಿ ಡ್ರೆಸ್ ಹಾಕೊಂಡ್ಲು ಅಂತ ಹೇಳಿ ಬೆಂಕಿ ಇಟ್ಟು ಸುಡ್ತಾರೆ ಅಂದರೆ, ಇದಕ್ಕೆ ನಾವು ದೇವ್ರ ದಿನ ಹೋಗಿ ಪೂಜೆ ಮಾಡಬೇಕಾ? ಇದಕ್ಕೆ ನಾವು ಬದುಕಬೇಕಾ? ನಾವು ಇವತ್ತು ಯಾವ್ಯಾವ ರೀತಿಯಲ್ಲಿ ಹಲವಾರು ಕುಟುಂಬದಲ್ಲಿ ಸಾವು ನೋವುಗಳ ಕಾಣ್ತಾ ಇದ್ದೇವೆ. ಅವತ್ತು ಏನೂ ಇಲ್ಲದೆ ಇದ್ದಾಗ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರಣ್ಣ ನೀವೆಲ್ಲ ಹಿರಿಕರಿದಿರಲಿ ಮೇಲ್ಗಡೆ. ಅವತ್ತಿನ ಬದುಕು ಚೆನ್ನಾಗಿತ್ತು. ನನಗೀಗ ಅನ್ನಿಸ್ತದೆ, ನಗರ ಬಿಟ್ಟು ಅಂಥ ಒಂದು ಎಲ್ಲೂ ಅಭಿವೃದ್ಧಿನೇ ಆಗದೇ ಇರೋಂಥ ಕಡೆ ಹೋಗ್ಬಿಟ್ಟಿದ್ಬಿಟ್ರೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಅಂತ ಅನ್ನಿಸ್ತದೆ ನನಗೆ. ಇವತ್ತೆಲ್ಲ ವಾತಾವರಣ ನೋಡೋದು. ನಾನಿವತ್ತು ನಿಮ್ಮಗಳ ಆಶೀರ್ವಾದ ಈ ಜಿಲ್ಲೆಯಲ್ಲಿ ಹುಟ್ಟಿದೆ, ಈ ಮಣ್ಣಲ್ಲಿ ಹುಟ್ಟಿದ್ದೇನೆ. ನಿಮ್ಮಗಳ ಆಶೀರ್ವಾದದಲ್ಲಿ, ದೇವರ ಆಶೀರ್ವಾದದಲ್ಲಿ ನನ್ನ ತಂದೆ ತಾಯಿ ಅಂದ್ರೆ ಅವರ ದುಡಿಮೆ, ಅವರ ಒಂದು ಪುಣ್ಯದ ಕೆಲಸಗಳಿಂದ ಇವತ್ತು ಇಡೀ ದೇಶ ನೋಡ್ತಕ್ಕಂಥ ಪರಿಸ್ಥಿತಿ ನನಗೆ ಒದಗಿ ಬಂದಿದೆ. ಇವತ್ತು ಯಾವೊಂದು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಾನು ಮಂತ್ರಿ ಇರ್ಬೋದು, ಆದರೆ ಇಡೀ ದೇಶದ ಚಿತ್ರಣ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕಣ್ಣಾರೆ ಕಾಣ್ತಾ ಇದ್ದೇನೆ. ಇವತ್ತು ನಾವು ಹೇಳ್ಕೋಬೋದು, GDP ಲೆಕ್ಕದಲ್ಲಿ ನಮ್ಮ ಸ್ನೇಹಿತರುಗಳು ತಪ್ಪು ತಿಳ್ಕೋಬೇಡಿ, ಬೆಳೆದಿದ್ದೇವೆ, GDP ಗ್ರೋತ್ ಆಗ್ತಾ ಇದೆ. ಆ GDPಯ ಮೇಲೆ ನಮ್ಮ ದೇಶದ, ನಮ್ಮ ಹಳ್ಳಿಯ ಜನರ ಬದುಕು ಇವತ್ತು ಉತ್ತಮವಾದ ರೀತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ GDP ಗ್ರಾಫ್ ಮೇಲೆ ಹೇಳಿದ ತಕ್ಷಣ ನಮ್ಮ ದೇಶ ಶ್ರೀಮಂತಿಕೆ ಅಂತಕ್ಕಂಥ ಭ್ರಮೆಗೆ ನಾವು ಹೋದರೆ, ಇವತ್ತು ಇಷ್ಟು ವರ್ಷಗಳಾದರೂ ಮನೆ ಇಲ್ಲ. ಒಂದು ಕಾಯಿಲೆ, ಈಗ ಬರ್ತಕ್ಕಂಥ ಕಾಯಿಲೆಗಳು ಕನಿಷ್ಠ 40 ಲಕ್ಷ 50 ಲಕ್ಷ ಖರ್ಚು ಮಾಡಬೇಕು ಒಂದು ಕಾಯಿಲೆ ಬಂದರೆ. ಎಲ್ಲಿಂದ ತರ್ತೀರಿ ದುಡ್ಡನ್ನ? ಈಗ ನನಗೇನೆ ದೇವರು 3ನೇ ಬಾರಿ 5ನೇ ಬಾರಿ ಜೀವ ನನಗೆ ಕೊಟ್ಟಿರೋದು. ಕಳೆದ 1 ವರ್ಷ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಉಳಿಲಿಕ್ಕೆ. ಇವತ್ತು ನಾನು ಈಗ ಬಂದು ನಿಂತಿದ್ದೇನೆ ಅಂದರೆ ಅದು ಭಗವಂತ ಉಳಿಸಿದ್ದಾನೆ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಇವತ್ತು ನನಗಾದಂಥ ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ದುಡ್ಡು ಎಷ್ಟು ಖರ್ಚು ಮಾಡಿದ್ದೀನಿ ಇವತ್ತು ಈ ಒಂದು ಶಿಸ್ತಿಲಿ ಬಂದು ನಿಮ್ಮ ಮುಂದೆ ನಿಲ್ಲೋದಕ್ಕೆ ಆ ದೇವರು ಕಾಪಾಡಿರ್ತಕ್ಕಂಥದ್ದು ಒಂದು ಭಾಗ. ಆ ಡಾಕ್ಟ್ರುಗಳ ಸಲಹೆಗಳ ಮೇರೆಗೆ ಮಾಡಿರ್ತಕ್ಕಂಥ ಖರ್ಚು ನನಗಿಂತ ಹೆಚ್ಚಾಗಿ ನಮ್ಮ ಸತೀಶನಿಗೆ ಗೊತ್ತು, ನಾನು ಹೇಳೋದಿಲ್ಲ. ಆ ರೀತಿ ದುಡ್ಡು ಎಲ್ಲಿಂದ ತರಕ್ಕೆ ಸಾಧ್ಯ ಬಡವರು? ಇದನ್ನು ನಾನು ಪ್ರತಿನಿತ್ಯ ಯೋಚನೆ ಮಾಡ್ತೇನೆ. ನಮ್ಮ ಮಕ್ಕಳು ಕೆಲಸ ಕೊಡಿಸಿ ಅಂತ ಬರ್ತಾರೆ, ಅವ್ರ ಕಷ್ಟಗಳನ್ನ ನೋಡ್ತೀನಿ ಪ್ರತಿನಿತ್ಯ. ಇವೆಲ್ಲ ನೋಡಿದಾಗ ನಮ್ಮ ಬದುಕೇ ಒಂದು ರೀತಿ, ನಮಗೆ ಒಂದು ರೀತಿ ಜಿಗುಪ್ಸೆ ಬರ್ತದೆ. ಏನಪ್ಪ ಇಂಥ ಪರಿಸ್ಥಿತಿನಲ್ಲಿ ಜನರನ್ನ ಬದುಕ್ತಕ್ಕಂಥದ್ದಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ನಮ್ಮ ದೇಶದಲ್ಲಿ. ಶ್ರೀಮಂತಿಕೆ ಅಂತಕ್ಕಂಥದ್ರ ಮುಖಾಂತರ ಹಲವಾರು ರೀತಿ ಒಂದು ವೆಸ್ಟರ್ನ್ ಕಲ್ಚರ್ನ, ಪಾಶ್ಚಿಮಾತ್ಯ ಒಂದು ಇದನ್ನು ಕಲ್ತ್ಕೊಂಡು ಜೀವನ ಮಾಡೋ ಒಂದು ವರ್ಗ ಇದೆ. ಇಲ್ಲಿ ಭೂಮಿ ನಂಬಿ ಆ ಭೂಮಿನಲ್ಲಿ ಇವತ್ತು ನೋಡಿ ಆ ಬಿಸಿಲು, ನಾನು ಇಲ್ಲಿ ಕೂತಿದ್ದೀನಿ, ಮುಂದ್ಗಡೆ ಅದು ಯಾಕೆ ಕೂತಿದ್ದೀರೋ ನಮ್ಮ ತಾಯಿಂದ್ರು ಗೊತ್ತಿಲ್ಲ. ಸ್ವಲ್ಪ ಒಂಚೂರೆಲ್ಲ ತಣ್ಣಗಾದಂಗೆ ಆಯಿತು, ಮತ್ತೆ ಬಿಸಿಲು ಶುರುವಾಯಿತು. ಒಂದು 2-3 ಗಂಟೆ 3 ಗಂಟೆ ಅದು ಯಾಕೆ ಕೂತಿದ್ದೀರೋ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಇಡೀ ದೇಶದಲ್ಲಿ ತಾಪಮಾನಗಳು ಭಾಳ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕಷ್ಟ ಅಂತಕ್ಕಂಥದ್ದು, ಮಳೆ ಆಗಲ್ಲ, ಸ್ವಲ್ಪ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವತ್ತು ಆ ರೀತಿ ಆಗಿಬಿಟ್ರೆ ನಮ್ಮ ಹಳ್ಳಿಯ ಜನರ ಬದುಕೇನಾಗಬೇಕು? ಇದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ಅದರಿಂದ ನಾನು ನಿಮ್ಮಗಳಿಗೆ ಮನವಿ ಮಾಡೋದು, ಜಾತಿ ಬಿಟ್ಟುಬಿಡಿ. ಜಾತಿಯಿಂದ ನಮಗೇನು ಸಿಗೋದಿಲ್ಲ. ಎಲ್ಲಿವರೆಗೆ ಈ ದೇಶದಲ್ಲಿ ಜಾತಿ ಅಂತಕ್ಕಂಥ ವ್ಯಾಮೋಹವನ್ನು ನಾವು ಬದಿಗಿಟ್ಟು ನಿಮ್ಮ ಬದುಕನ್ನು ಯಾರು ಸರಿಪಡಿಸ್ತಾರೆ? ದುಡ್ಡಿದೆ ರಾಜ್ಯದಲ್ಲಿ, ದೇಶದಲ್ಲಿ, ಆ ದುಡ್ಡು ಸರಿಯಾದ ರೀತಿ ನಿಮ್ಗಳಿಗೆ ತಲುಪ್ತಾ ಇಲ್ಲ.
ನಿಮಗೆ ಕೂಡ 2,000 ರೂಪಾಯಿಗೆ ಖುಷಿ ಪಡ್ತೀರಿ ನಮ್ಮ ತಾಯಂದರು. ನಾನು ನೋಡ್ತಾ ಇದ್ದೀನಿ, 2,000 ರೂಪಾಯಿ ಕೊಟ್ಟಿದ್ದಕ್ಕೆ ಖುಷಿ ಪಡ್ತೀರಿ. 2,000 ಎಷ್ಟು ದಿನ ಕೊಡ್ತಾರೆ ಇವರು? ಈಗಾಗಲೇ ಹಿಮಾಚಲ್ ಪ್ರದೇಶದಲ್ಲಿ 1,000 1,500 ಕರೆಂಟ್, ಫ್ರೀ ಕರೆಂಟ್ ಏನೋ ಕೊಟ್ಟು ಈಗ ಸಂಬಳ ಕೊಡೋಕೆ ಆಗ್ತಿಲ್ಲ ಅವರಿಗೆ. ಹಿಮಾಚಲ್ ಪ್ರದೇಶದಲ್ಲಿ ಸರ್ಕಾರಿ ನೌಕರರಿಗೆ 50% 60% ಸಂಬಳ ಕಟ್ ಮಾಡೋರೀಗ ಸಂಬಳ ಕೊಡೋಕ್ಕಾಗಿದೆ. ಕರ್ನಾಟಕದ ಪರಿಸ್ಥಿತಿನೂ ಅಲ್ಲಿಗೆ ಬಂದು ನಿಲ್ತದೆ. ಈಗ ಮಾರ್ಚ್ ತಿಂಗಳದು, ಇವತ್ತು ಏಪ್ರಿಲ್ 19, 20, 25 ತಾರೀಕು 21 ಆಗಿದೆ. ಮಾರ್ಚ್ ತಿಂಗಳು ಸಂಬಳ ಕೊಟ್ಟಿಲ್ಲ ಸರ್ಕಾರಿ ನೌಕರರಿಗೆ. ನಿಮಗೆಲ್ಲ ಬಂದೈತೆ ಏನಾದರೂ ಬಂತೋ ಇಲ್ವೋ ಇನ್ನೂ? ಏಕೆಂದರೆ ಇನ್ನೂ ದುಡ್ಡು ಬಂದಿಲ್ಲ ಎಲ್ಲರಿಗೂ. ಇದು ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ. ಅದಷ್ಟೇ ಅಲ್ಲ, ನನ್ನ ತಾಯಂದಿರಿಗೆ ಹೇಳೋದು, ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ಸಾಲ 7,26,000 ಕೋಟಿ. 7 ಲಕ್ಷ ಅಂದರೆ ನಮ್ಮ ರಾಜ್ಯದಲ್ಲಿ ನೀವೇನಿದ್ದೀರಿ, ನಿಮ್ಮಗಳ ಪ್ರತಿಯೊಂದು ವ್ಯಕ್ತಿಗಳ ತಲೆ ಮೇಲೆ ತಾಯಿ, ನಿಮ್ಮೇಲೂ ಬರೀ ಗಂಡಸರಿಗಷ್ಟೇ ಅಲ್ಲ, ನಿಮ್ಮೇಲೂ ಈಗ ಬಿದ್ದಿರೋ ಹೊರೆ 1 ಲಕ್ಷ ರೂಪಾಯಿ ಸಾಲ. ಈಗೇನು ನಿಮ್ಗೆ 2,000 ಕೊಡ್ತಾವ್ರೆ, ನಿಮ್ಮ ತಲೆ ಮೇಲೆ 1 ಲಕ್ಷ ಸಾಲ ಇಟ್ಟವ್ರೀಗ ಈ ಸರ್ಕಾರದಲ್ಲಿ. ಅದು ನೀವು ಯಾರು ಯೋಚನೆ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬರೀ 2,000 ರೂಪಾಯಿನಲ್ಲಿ ಬದುಕೋಕ್ಕಾಗಲ್ಲ. ಇವತ್ತು ಒಂದು ಕಾಯಿಲೆ ಬಂದರೆ 2,000 ರೂಪಾಯಿಲಿ ಏನು ಟ್ರೀಟ್ಮೆಂಟ್ ತಗೋತೀರಿ? ಬರ್ತಕ್ಕಂಥ ಕಾಯಿಲೆ 40-50 ಲಕ್ಷ ರೂಪಾಯಿ. ಬೋನ್ ಬಾರೆ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಕಾಯಿಲೆ, ಇವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀನಿ. ಅದರಿಂದ ನಾನು ನಿಮ್ಮಗಳಿಗೆ, ನೀವು ಮೊದಲಿಂದಲೂ ರೇವಣ್ಣ ಅವ್ರನ್ನ ಪ್ರೀತಿಸಿದ್ದೀರಿ, ದೇವೇಗೌಡರನ್ನ ಪ್ರೀತಿಸಿದ್ದೀರಿ, ದೇವೇಗೌಡರ ಹೆಸರಿನಲ್ಲಿ ಪಾಪ ಇಲ್ಲೆಲ್ಲ ನೀವು ಸಹಾಯ ಮಾಡಿದ್ದೀರಿ, ಬಿಟ್ಕೊಟ್ಟಿಲ್ಲ. ಇವತ್ತು ಈ ಮಟ್ಟಿಗೆ ನಾವೇನಾದರೂ ಬರಬೇಕಾದ್ರೆ, ನಾನು ಸ್ವಲ್ಪ ಹಾಸನ ಜಿಲ್ಲೆ ರಾಜಕೀಯದ ಒಡನಾಟ ಕಡಿಮೆ. ನಾನು ಸ್ವಲ್ಪ ಅಲ್ಲಿ ಬೆಂಗಳೂರು ಸುತ್ತಮುತ್ತ ಏನೋ ಭಗವಂತನಿಚ್ಛೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಇದ್ದಾನಲ್ಲ, ಕೆಲವರು ಎಳ್ಕೊಂಡು ಹೋದರು. ಅಲ್ಲೇನೋ ನನ್ನದೇ ಆದಂಥ ರೀತಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಜಿಲ್ಲೆಯ ಜನ, ಒಂದು ಹಳ್ಳಿಯ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿದಂಥ ದೇವೇಗೌಡರನ್ನ ಈ ದೇಶದ ಕೆಂಪು ಕೋಟೆಯಲ್ಲಿ ಪ್ರಧಾನಮಂತ್ರಿಗಳಾಗಿ ಬಾವುಟ ಹಾರಿಸೋ ಮಟ್ಟಕ್ಕೆ ನೀವು ತೆಗೆದುಕೊಂಡೋದಂಥ ಜನ ನೀವು. ನಿಮ್ಮ ಋಣದ ಭಾರ ನಮ್ಮ ತಲೆ ಮೇಲಿದೆ. ದೇವೇಗೌಡರು ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದಲ್ಲಿ, ದೇಶದಲ್ಲಿ ಅವರ ಕನಸೇನಿತ್ತು ಅದನ್ನು ಸಂಪೂರ್ಣಗೊಳಿಸ್ಲಿಕ್ಕಾಗಿಲ್ಲ. ಬಹುಶಃ ನಾನೀಗ 5ನೇ ಬಾರಿ ಏನು ಉಳಿದು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ, ಹಲವಾರು ಸಮಸ್ಯೆಗಳನ್ನ ಎದುರಿಸಿ. ಬಹುಶಃ ಭಗವಂತ ನನ್ನನ್ನು ಉಳಿಸಿರ್ತಕ್ಕಂಥದ್ದು ಆ ದೇವೇಗೌಡರ ಕನಸೇನಿತ್ತು ಅದನ್ನು ನನಸು ಮಾಡಬೇಕು ಅಂತೇಳಿ ಒಂದು ಪುನರ್ಜನ್ಮ ಮತ್ತೆ ಕೊಟ್ಟಿದ್ದಾನೆ ನನಗೆ. ನನ್ನ ಜೀವನ ಇರೋದು ಈ ದೇಶದ, ಈ ರಾಜ್ಯದ ಕಡು ಬಡವರು ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ನನ್ನ ಜೀವನ ಮೀಸಲಿಟ್ಟಿದ್ದೇನೆ. ಇವತ್ತು ಬೆಳಗ್ಗೆ ಒಂದು ಘಟನೆ ನಡೀತು. ನನ್ನ ಮಾಧ್ಯಮದ ಸ್ನೇಹಿತರಿದ್ದೀರಿ. 7 ಗಂಟೆಗೆ ಬೆಂಗಳೂರಿನಲ್ಲಿ, ವಿಜಯನಗರದಲ್ಲೊಂದು ಮದುವೆ ಮನೆಗೆ ಹೋದೆ. ಆ ಮದುವೆ ಮನೆಯಲ್ಲಿ ನಮ್ಮ ಫೋಟೋಗ್ರಾಫರು ಫೋಟೋ ತೆಗೀತಿದ್ದ. ಸರಿ, ನಾನು ಮತ್ತದೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಡಬೇಕಾದ್ರೆ ನನ್ನ ಫೋಟೋ ತೆಗೆಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಯುವಕರು ಮೈ ಮೇಲೆ ಬಿದ್ದೇನು ಬರ್ತಿದ್ರು. ಪಾಪ ಆ ಫೋಟೋಗ್ರಾಫರ್ನ ಕ್ಯಾಮ್ರಾ ಕೆಳಗಡೆ ಬಿತ್ತು, ಒಡೆದೋಯ್ತು. ನಮ್ಮ ಸತೀಶನ್ ಕೇಳಿ ನಾನೇನು ಮಾಡಿದೆ ಅಂತ. ಆ ಹುಡುಗನ ಕಣ್ಣಲ್ಲಿ ನೀರು ಹನಿಲಿಲ್ಲ ಅಷ್ಟೇ. ಅವನು ಬದುಕ್ತಾ ಇರೋದು ಆ ಕ್ಯಾಮ್ರಾ ಹಿಡ್ಕೊಂಡು. ಯಾವೂರಪ್ಪ ನಿಂದು ಅಂತ ಕೇಳಿದೆ. ಮೈಸೂರಿಂದ ಬಂದಿದ್ದೀನಣ್ಣ ಇವತ್ತು ಈ ಮದುವೆ ಫೋಟೋ ತೆಗಿಯೋದಕ್ಕೆ ಅಂತ. ಕ್ಯಾಮ್ರಾ ಛಿದ್ರ ಆಗಿದೆ. ಏನು ಮತ್ತು ಬದುಕಕ್ಕೆ ಏನು ಮಾಡ್ತೀವೋ, ಏನಾಗೋಯ್ತು, ಏನು ಖರ್ಚಾಗುತ್ತೆ? ಇಲ್ಲ, 75,000 ರೂಪಾಯಿ ಮಿನಿಮಮ್ ಬೇಕು, ನನ್ನ ಬದುಕಿಂಗ್ ಆಗ್ಬಿಟ್ಟಿದೆ, ಕ್ಯಾಮ್ರಾ ಹೊಡೆದೋಯ್ತಲ್ಲ ಅಂತ ಅವ್ನು ಮಾತಾಡೋಕ್ಕಾಗದೆ ಶಾಕ್ ಆದನು. ಶನಿವಾರ ಬೆಳಗ್ಗೆ ಬಾ ಮನೆಗೆ ಅಂತ. ಯಾರಾದರೂ ರಾಜಕಾರಣಿಗಳು ಅಂಥ ಒಂದು ಪರಿಸ್ಥಿತಿನಲ್ಲಿ ನೋಡ್ತಾರೆ ಅವ್ರನ್ನ. ನೀವು ಬೆಳೆಸಿರ ಈ ಕುಟುಂಬದ ಮಕ್ಕಳು ನಿಮ್ಮ ಮಕ್ಕಳಿದ್ದಾಗೆ ನಾವು, ಇಲ್ಲ ನಿಮ್ಮ ಕುಟುಂಬದ ಅಣ್ಣ ತಮ್ಮಂದಿರಿದ್ದಾಗೆ. ನಮ್ಮ ಒಂದು ಶಕ್ತಿಯನ್ನು ನಮಗೇನು ಕೊಟ್ಟಿದ್ದೀರಿ, ಆ ಬಡವರಿಗೋಸ್ಕರವಾಗಿ ಅಂಥ ಒಂದು ಜನಗಳ ಬದುಕನ್ನು ಸರಿಪಡಿಸ್ಲಿಕ್ಕೆ ನಿಮಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದು ಇವತ್ತು ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ದೇವ್ರಿಗೆ ಕೈ ಮುಗಿದು ಇಲ್ಲಿ ಬಂದು ನಿಮ್ಮ ಮುಂದೆ ಏನು ನಿಂತಿದ್ದೇನೆ, ಅಲ್ಲಿ ಕಲ್ಲಿನ ದೇವರಿದ್ದಾನೆ. ಇಲ್ಲಿ ನನ್ನ ಮುಂದೆ ಇರತಕ್ಕಂಥವ್ರು ನಿಜವಾದ ದೇವರು ನೀವು. ಇದು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ರೇವಣ್ಣ ಅವ್ರ ವಿಷಯದಲ್ಲಿ ನಾನು ಹೇಳೋದಾದರೆ, ಕೆಲಸ ಮಾಡ್ತಾನೆ, ದೇವಸ್ಥಾನ ಅದು ಎಷ್ಟು ಕಟ್ಟವನೋ, ಇಡೀ ಹೊಳೆಸಿಪುರ ಹಾಸನ ಜಿಲ್ಲೆ ಒಳಗೆ ಎಲ್ಲಿ ನೋಡಿದ್ರು ಬರೀ ದೇವಸ್ಥಾನವೇ ಕಟ್ಟಿದ್ದಾನೆ. ದೇವರ ಮೇಲೆ ನಂಬಿಕೆ. ಬೆಳಗ್ಗೆ ಇದ್ದರೆ
ಆ ಕಾಲಿಗೆ ಚಪ್ಪಲಿನೂ ಹಾಕಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಪ್ರಸಾದ ತಗೊಳ್ಳೋವರಿಗೆ ಕಾಲಿಗೆ ಚಪ್ಪಲಿನೂ ಹಾಕಲಿ, ವಿಧಾನಸೌಧಕ್ಕೂ ಕಾಲಿಗೆ ಚಪ್ಪಲಿ ಹಾಕದೆ ಬರ್ತಾನೆ. ನೋಡಿದ್ದೀನಿ ಅವನ ಕಥೆನ. ಅಷ್ಟು ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದಾನೆ. ಒಂದೇ ಒಂದು ದೇವರವನಿಗೆ ಕೊಟ್ಟಿದ್ದು ನಡವಳಿಕೆಯಲ್ಲಿ ಸ್ವಲ್ಪ ಕೋಪ ಕೊಟ್ಟುಬಿಟ್ಟ. ನಂತರ ಸ್ವಲ್ಪ ಶಾಂತ ರೀತಿಯಿಂದ ನಿಮ್ಮ ಜೊತೇಲಿ ಇದ್ಬಿಟ್ಟಿದ್ರೆ ಅವನ್ನ ಮೇಲೆ ತಗೊಂಡೋಗಿ ಕೂರಿಸ್ಕೊಳ್ಳಿವ್ರಿ. ಇನ್ನೂ ಅದೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂತೀನಿ, ಮಾಡ್ಕೊಳ್ಳಲ್ಲ. ಹುಟ್ಟು ಕೂಡ ನಾವು ಏನು ಮಾಡೋದು, ಎಲ್ಲರಿಗೂ ಸ್ವಲ್ಪ ರೇಗೋದು ಸ್ವಲ್ಪ ಕೆಲವರಿಗೆ ಬೇಜಾರಾಗ್ಬೋದು. ಆದರೆ ಅವನ ಹೃದಯದಲ್ಲಿ ಶುದ್ಧವಾಗಿರ್ತಾನೆ ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ದಯವಿಟ್ಟು ಬೆಳೆಸಿದಿರಿ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಈ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ದೇವೇಗೌಡರ ಕನಸೇನಿತ್ತು ತರ್ತಕ್ಕಂಥದ್ದು ಭಾಳ ದೂರ ಇಲ್ಲ. ನಿಮ್ಗೆ ಈ ಜಿಲ್ಲೆಯ ಗೌರವವನ್ನು ಉಳಿಸ್ಕೊಡ್ತೀವಿ. ನಮ್ಮ ಮೇಲೆ ವಿಶ್ವಾಸ ಇಡಿ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಕೊನೆಗೆ ಒಂದು ಹೇಳೋದು, ನಾನು ಏನು ಹೇಳೋದ್ನಲ್ಲ, ದಯವಿಟ್ಟು ನನ್ನ ತಾಯಂದಿರು, ನನ್ನ ಹಿರಿಯರು, ನಮ್ಮ ಯುವಕರಿಗೆ ಕುಟುಂಬದಲ್ಲಿ ನೆಮ್ಮದಿಯಿಂದ ಬದುಕಿ. ಯಾವುದೇ ಕಾರಣಕ್ಕೂ ಒಂದು ಕ್ಷಣ ನೀವು ಮೈ ಮರೆತು ಕೆಟ್ಟ ಭಾವನೆಯನ್ನು ಮೂಡಿಸ್ಕೊಂಡು ಕುಟುಂಬಗಳು ನಾಶ ಆಗಬಾರ್ದು. ಒಳ್ಳೆಯ ಬದುಕನ್ನು ಕಾಣಿ. ಒಂದು ಕಾಲದಲ್ಲಿ ನಾವೆಲ್ಲ ಮನೇಲಿ 20 ಜನ 25 ಜನ ಇದ್ದರೆ ಆಗೇನು ಟೇಬಲ್ಲು ಇಲ್ಲ, ಚೇರು ಇಲ್ಲ. ಊಟಕ್ಕೆ ಕೂತ್ರೆ ಎಲ್ಲ ಕೂತ್ಗಳಿವು. ನಾಯಿ ಮುಂದ್ಗಡೆ ಒಂದು ಕೂತಿರೋದು, ಒಂದು ರಾಗಿ ಗುಕ್ನ ಅದಕ್ಕೆ ಎಷ್ಟರದು ತಿನ್ನೋದು. ಆ ರೀತಿಯ ಬದುಕನ್ನು ಕಂಡ್ಕೊಂಬಂದವ್ರು ನಾವು. ಇವತ್ತು ಆ ಒಂದು ಬದುಕು ನಿಮ್ಮ ಪ್ರತಿ ಕುಟುಂಬದಲ್ಲಿ ಶಾಂತಿ ಇರಬೇಕು. ಮುಂಚೆ ಯಾವುದೇ ಕಾರಣಕ್ಕೂ ದಾರಿ ತಪ್ಪತಕ್ಕಂಥದ್ದಕ್ಕೆ ಹೋಗೋದು ಬೇಡ. ಆ ಒಂದು ಮನವಿಯನ್ನು ನಿಮ್ಮೆಲ್ಲರಿಗೆ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲೇಬೇಕು ಅಂತ ಊರಿನ ಎಲ್ಲ ಮುಖಂಡರು, ಹಿರಿಯರು ನನ್ನೇನು ಬರ್ಮಾಡ್ಕೊಂಡಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಗ್ತೀನಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರಿಗೂ ಮತ್ತೆ ನಮಸ್ಕಾರ. ಒಳ್ಳೆಯದಾಗಲಿ ಎಲ್ಲರಿಗೂ. ಕಾರ್ಯಕ್ರಮವನ್ನು ಕುರಿತು ಮಾತಾಡಿದಂತಹ ಕೇಂದ್ರ ಭಾರಿ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾದಂತಹ ಕುಮಾರಸ್ವಾಮಿ ಅಣ್ಣರವರಿಗೆ ಧನ್ಯವಾದಗಳು. ಈಗ ಕುಮಾರಸ್ವಾಮಿ ಅಣ್ಣನವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಉದ್ದೂರಸಳ್ಳಿ ಗ್ರಾಮಸ್ಥರಿಂದ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರು ಕುಮಾರಣ್ಣವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತೀವಿ. ಎಲ್ರಿಗೂ ಗೊತ್ತಿರ್ತಕ್ಕಂತಹ ವಿಷಯ, ಈ ಕರ್ನಾಟಕಕ್ಕೆ ಅಣ್ಣ ಅಂತ ಯಾರು ಇದ್ರೆ ಅದು ಕುಮಾರಣ್ಣವರು ಮಾತ್ರ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಾಲವನ್ನ ಮಾಡಿದ್ದಾರೆ. ಅವರ ಕೆಲಸಗಳು ಅಪಾರ. ಈಗ ಕೇಂದ್ರದಲ್ಲಿ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿದ್ದಾರೆ. ಕರ್ನಾಟಕದ HMT ವಾಚ್ ಕಂಪನಿಯನ್ನ ಪುನಶ್ಚೇತನಗೊಳಿಸಿದ್ದಾರೆ. ಭದ್ರಾವತಿಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯ ಮುಚ್ಚೆ ಹೋಗಿತ್ತು. ಆ ಕಂಪ್ನಿಗೆ ಹಣವನ್ನು ಕೊಟ್ಟು ಆಗ್ತಾರೆ ಆ ಕಂಪ್ನಿಯನ್ನ ಪುನಶ್ಚೇತನಗೊಳಿಸಿದ್ದಾರೆ. ಅದೇ ರೀತಿ ಕೇಂದ್ರದ ಮಂತ್ರಿಗಳಾಗಿ ಈ ಕರ್ನಾಟಕ ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನ ಕೊಡ್ಲಿ ಅಂತ ಕೇಳ್ಕೊತೀವಿ. ಅದೇ ರೀತಿ ಈ ದೇವಸ್ಥಾನದ ಪಿಲ್ಲರ್